ಧರೆಯನು ಅಜಿನದಂತೆ ಸುರುಳಲ್ಲ ಹೌದು. ಹೌದು, ಭೂಮಿನ ಚರ್ಮದಂಗೆ ಸುತ್ತಬಹುದು ಇದ್ರಂದ. ಶರದಿಯನ್ನೊಮ್ಮೆ ಒಚ್ಚರೆ ಪಾನ ಮಾಡಲಬಹುದು, ಎಂತೆಂಥವನ್ನ ಮಾಡಬಹುದು. ಮೇರುಗಿರಿಯನ ಅಂಗುಷ್ಟ ಕೊನೆಯಲಾಣಲಬಹುದು, ಸೈತಿರಿಸಲಾಗದು ನಿಮಿಷಾರ್ಥವಿ ಮನವ ಅಂತ. ಮನಸ್ಸು ಸುಮ್ಮನೆ ಇರಿಸಿದ್ರೆ ಮುಗೀತು ನಿನ್ನ ಕೆಲಸ. ಅವಾಗ ನೀನು ಮುಕ್ತನ. ಆ ತಿಳುವಳಿಕೆ ನಮಗೆ ಮಾಡಿಕೊಡ್ಬೇಕಾಗಿತ್ತು. ಮನಸ್ಸು ಸುಮ್ಮನಿರು ಮನವೇ ಸುಮ್ಮನಿರು ಅಂತ ಎಷ್ಟು ಅನುಭವಗಳು ಅದನ್ನ ಎಷ್ಟು ಹೇಳಿದ್ರು, ಅನುಭವಕ್ಕೆ ತಂದು ಕೊಟ್ಟು ಹೇಳಿದ್ರು, ಆದರೂ ಸುಮ್ಮನೆ ಇರುವನ್ನು ಗದ್ದಲ ಹಿಡಿಸೇ ಬಿಡ್ತೈತಿ. ಗದ್ದಲಕ್ಕೆ ಬಿತ್ತಂದ್ರೆ ಸಮಾಧಾನ ಕೆಡಿಸ್ಕೊತೀನಿ. ಗದ್ದಲದಾಗ ಯಾಕೆ ಬಿದ್ದಿ ಅಂತ ಅಂದಾರಿಲ್ಲ ಶರೀಫರು ಕೂಡ. ಇದ್ರ ಗೊಡವಿಗೆ ಹೋದ್ರೆ ಗದ್ದಲನ ಅಲ್ಲ, ಇಂದ್ರಿಯಗಳ ಗಡಿವಿ, ಮನುಷ್ಯನ ಗೊಡವಿ ಇಂದ್ರಿಯಗಳ ಗೊಡವಿಗೆ ಹೋದ್ರೆ ಗದ್ದಲ. ನಿಮಗೆ ಅವನ್ನೆಲ್ಲ ಬಂದ್ ಮಾಡೋದನ್ನ, ಎಲ್ಲ ಗದ್ದಲ ಬಂದ್ ಮಾಡಿದಾಗ ಇದು ನಿಮಗೆ ಅನುಭವ ಬರ್ತದೆ. ಗದ್ದಲ್ದಾಗ ಬಿದ್ದವಂಗೆ ಏನ್ ತೆಗಿಬೇಕಿದೆ. ಆರಾಮಿರ್ಬೇಕಂತಂದ್ರೆ ಸುಮ್ಮನೆ ಇರೋದು ಒಂದು. ಅದಕ್ಕೆ ಏನು ಮನಸ್ಸು ಸುಮ್ಮನೆ ಇರೋದು. ಸಲೆ ಸುಮ್ಮನಿರುವುದೇ ನಿಜ ಯೋಗವು ಅಂತ. ನಮ್ಮಪ್ಪಗೆ ಸುಮ್ಮನೆ ಇದ್ದಾಗ ಸಮಾಧಿ ಹತ್ತಿವ, ಏನಾರ ಮಾಡ್ಕೊಂತ ಹೋದಾಗ ಹತ್ತಿತ್ತು. ಸುಮ್ಮನೆ ಇದ್ದ ಮನಸ್ಸನ್ನು ಸುಮ್ಮನೆ ಇರಿಸೋದು ಪ್ರಯತ್ನ. ಎಲ್ಲರೂ ಅದು ಬರ್ತೈತಿ, ಅದು ಎಲ್ಲರಿಗೂ ಅನುಭವ ಬರ್ತೈತಿ. ಅದಕ್ಕಾಗಿ ನಿರಂತರ ಪ್ರಯತ್ನ ಬೇಕು ಮನಸ್ಸನ್ನು ಸುಮ್ಮನೆ ಇರಿಸ್ಬೇಕಂತ. ವಿವೇಕನ ಜಾಗೃತ ಆಗ್ಬೇಕು. ಇಷ್ಟು ದಿನ ಮಾಡಿದೆ, ಏನ್ ಮಾಡಿದೆ, ಎಲ್ಲ ವ್ಯಾಪ್ತ ಆಯ್ತು. ಸುಮ್ಮನೆ ಇರ ಕಲಿ ಅಂತ. ಸುಮ್ಮನೆ ಇರ ಕಲಿಯಕ್ಕೆ ಯಾರು ಬರ್ತೀರಿ? ಸುಮ್ಮನೆ ಇರೋದನ್ನ ಕಲಿಸ್ತಾರ ನಿಮ್ಮ ವಿಶ್ವವಿದ್ಯಾಲಯದಾಗ? ಯಾಕ್ರಿ ಸುಮ್ಮನೆ ಇರೋದನ್ನ ಕಲಿಸ್ತಾರ? ಸುಮ್ಮನೆ ಇರ ಅಂತ ಹೇಳ ತಾನು ಸುಮ್ಮನೆ ಅದಾನ ನಾವು? ಯಾಕ್ರಿ ಸುಮ್ಮನೆ ಇರೋಕೆ ಪ್ರಚಾರ ಖಾತೆ ಅದು? ಯಾಕ್ರಿ ನೀನ ಅದನ್ನ ಇನ್ನೊಬ್ರಿಗೆ ಹೇಳೋದಲ್ಲ. ಅದ ಇನ್ನೊಬ್ರಿಗೆ ಹೇಳಕ್ ಓಡಾಡ್ತಾನ ಹಂಗ. ಅದನ್ನ ಮಾಡಬಾರ್ದು ಇದನ್ನ ಮಾಡು. ಸುಮ್ಮನೆ ಇರಕ್ಕಾಗವಲ್ಲ ನಮ್ಗೆ. ಎಷ್ಟು ಬೇರಿಕೆ ಐತಿ ಮನಸ್ಸು. ಮಂದಿಗೆ ಒಗದಿ ಮಸ್ತ್ ಹೇಳ್ತತೆ, ತನಗೆ ಸುಮ್ಮನೆ ಇರಕ್ಕಾಗವಲ್ಲ. ಗದ್ದಲ ಹಿಡಿಸೇ ಬಿಡ್ತೈತಿ ಮತ್ತು. ನಾವು ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಸುಮ್ಮನೆ ಇರಿಸುವಂಥ ಪ್ರಯತ್ನ ಮನಸ್ಸಿಗೆ ಬುದ್ಧಿ ಹೇಳ್ಬೇಕು. ಮೇಲೆ 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 ಇನ್ನೆಲ್ಲ ಮಾಡಿದ್ದು ಏನಾಗೈತೆ? ಅದರಿಂದ ಮಾಡಿದ್ದೆಲ್ಲ ಏನು ಉಳ್ದೈತೆ ಅನ್ನೋದು. ಯಾಕೆ ಮಾಡಕ್ ಹೋಗಿದ್ದೆ ನನ್ನ ಕೆಲಸ? ಹೆಂಗೆ ಬಿಟ್ಟಿರುದ್ರಿ ಇದನ್ನ ಅಂತಾನ ಮಾಡ್ಕೊಂತ ಬಂದ್ಬಿಟ್ಟೇವಿ. ಮತ್ತು ಏನಾರ ಮಾಡಕ್ಕೆ ಓಡ್ಯಾಡ್ತೈತಿ ಚಾನ್. ತನಗ ಕುಂಡ್ರು ಮರಾಯ, ತನ್ನಗ ದೇವ್ರಂಗೆ ಕುಂಡ್ರು ಅಂದ್ರೆ ಕುಂಡ್ರಕ್ವಲ್ಲ. ಇನ್ನ ವಯಸ್ಸಾದ್ರೂ ಸುಧಾ ಇನ್ನ ಅದನ್ನ ಮಾಡೇ ಮಾಡೇ ಯಾಕ ಶನಿ ಆಗ್ಬಿಟ್ಟಾನ ನೋಡಿ ಮಾಡಿ ಮಾಡಿ. ಗೊತ್ತಿಲ್ಲ ತಡಿ ನಿಮಗಂತಾನ ಓಡಾಡ್ತೈತಿ. ಹೌದಿಲ್ಲ? ಏನ್ ತೇಕ್ ಹೋಗಂಗಾರ ಅಂತಾರ. ಎದಕ್ ವಿದ್ಯಾರ್ಥಿಗೆ ಏನ್ ಲಾಭ ಆತ ಅದನ್ನ ಮಾಡಿ? ಇಷ್ಟೆಲ್ಲ ಮಾಡೇನೆ ಅಂದಿಪ್ಪ, ಬಾಳೆ ಮಾಡೇನೆ ಅಂದಿ. ಇಷ್ಟು ಬಾಳೆ ಮಾಡಿ ಹಿಂಗೆ ಮಾಡಿಟ್ಟೆ ನೋಡ್ರಿ ನಾವೆಲ್ಲ ಮಕ್ಕಳು ಮರಿಗೆ ಇಷ್ಟು ಮಾಡೇನ. ಏನು ಮಾಡಿಟ್ಟು ಏನು ಮಾಡೀನಿ ನೀನು? ಎದಕ್ಕೆ ಉಪಯೋಗ ಐತಿ ನಿನಗೆ? ಮಾಡಿದ್ದು ನಿನಗೆ ಉಪಯೋಗ ಬರುವಂಥದ್ದು ಏನಾರು ಮಾಡ್ಕೊಂಡಿನ? ಏನೂ ಉಪಯೋಗ ಇಲ್ಲ ನೀವು ಮಾಡಿದ್ದು. ಎಲ್ಲ ಗುಡ್ಡಕ್ಕೆ ಕಲ್ಲು ಹೊತ್ತಂಗ ನೀನು ಬಾಳೆ ವ್ಯರ್ಥ ಆತಲ್ಲೋ. ನಾಮರೂಪಗಳನ್ನು ಕಲ್ಪಿಸ್ಕೊಂಡು ಏನೇನೋ ಮಾಡಾಕತ್ತಿ, ಆದ್ರೂ ಸಮಾಧಾನ ಶಾಂತಿ ಐತಿ ನೋಡ್ಕೊ. ಎಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಆರಾಮಿರ್ತೈತೆ ಅನ್ನೋದು ಹೊಳೆದ್ರೆ ಸಾಕು ನೋಡ್ರಿ. ಮತ್ತೇನು ಮಾಡೋ ಅವಶ್ಯಕತೆನೇ ಇಲ್ಲ. ಈ ನಾಮರೂಪಗಳ ಆಸಕ್ತಿ ಏನೈತೆಲ್ಲ, ಇದು ಎಲ್ಲ ನಮ್ಮನ್ನ ಸಮಾಧಾನ ಶಾಂತಿಯನ್ನು ಕೆಡಿಸ್ತೈತಿ. ಬಿಡದ ನಾಮರೂಪಗಳ ಅಭಿಮಾನ ಕೈ ಬಿಡೋದು. ನಡವರ್ಕ ಬಂದದ್ದು ನಮ್ಮ ನಾಮ ರೂಪ. ನಡವರ್ಕ ಹೋಗ್ಬೇಕು. ನಾಮರೂಪಗಳ ಸ್ಮರಣೆ ಮಾಡಿದ್ರೆ ಸಮಾಧಾನ ಇರ್ತೈತೋ? ಅದನ್ನೆಲ್ಲ ಕೈ ಬಿಟ್ಟು ಆನಂದದ ನೆನಪು ಮಾಡಿದ್ರೆ ಆರಾಮಿರ್ತೈತೋ? ನಾಮರೂಪ ಅನ್ನೋದು ಆನಂದ ಅಂದ್ರೆ
ಕಲ್ಪಿತ ನಾಮ ಕಲ್ಪಿತ ರೂಪ ಇಟ್ಕೊಂಡು ಕುಂತೈತಿ. ಹೌದಲ್ಲ, ಆತ್ಮಾನಂದರ ಸ್ಮರಣೆ ಅಂದ್ರೆ ನಾಮರೂಪಗಳ ಸ್ಮರಣೆ. ಆತ್ಮಾನಂದ ಸ್ಮರಣೆ ಯಾರು ಮಾಡಕ್ ಬರ್ತೈತಿ? ಪುಣ್ಯ ಸ್ಮರಣೆ ಅಂತ ಯಾವ ಮಾಡವ? ಆ ಫೋಟೋ ಹಿಂಗಿದ್ರು ಬರೀ ಅವ್ರು ಮಾಡಿದ್ದು ಬರೀ ಅದನ್ನ ನೋಡ್ತೀವಿ. ಹೌದಿಲ್ಲ, ಅವ್ರು ಅವ್ರ ಕಡೆ ಏನಾರು ಲಕ್ ಕೊಡಕ್ಕಾಕತ್ತೇನೋ. ತೋರ್ಕಿ ಒಳಗಿಂದ ಏನಾರ ನೆನಪು ಮಾಡ್ಕೊತ ಕೂತ್ರ ಅವ್ರ ಸ್ಮರಣೆ ಮಾಡಿದಂಗೆ ಆಕತ್ತೇನೋ. ದೃಶ್ಯಕ್ಕೆ ವಿಲಕ್ಷಣವಾಗಿ ಐತೆ ಅವ್ರ ಇರುವಿಕೆ. ಹೌದಿಲ್ಲ, ಈ ದೃಶ್ಯ ಎಲ್ಲ ಇಂದ್ರಿಯಗಳಿಗೆ ಗೋಚರ ಆಗುವಂಥದ್ದು. ಜಡವಾದ ಇಂದ್ರಿಯಗಳಿಗೆ ಗೋಚರ ಆಗುವುದು. ಅಗೋಚರವಾದಂತಹ ಇರು ಏನೈತಲ್ಲ, ಅದು ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುವುದಿಲ್ಲ, ಕಾಣುವುದಿಲ್ಲ. ಅದು ಕಣ್ಣಿಗೆ ಕಾಣುವುದಲ್ಲ, ಮನಸ್ಸಿಗೆ ಭಾಸ ಆಗುವುದಲ್ಲ. ಈ ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗುವುದು, ಇದು ಕಾಲಾಂತರದಲ್ಲಿ ನಾಶ ಆಗುವುದಂತೆ ನಿಶ್ಚಿತ. ಇದು ಪುಣ್ಯ ಸ್ಮರಣೆ ಅಲ್ಲ, ತೋರಿಡುವುದು. ಅದು ತೋರ್ಕಿ ಸ್ಮರಣೆ, ಅದು ಇರುವಿಕೆ ಸ್ಮರಣೆ ಅಲ್ಲ. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತಾಗ ಪುಣ್ಯ ಸ್ಮರಣೆ ಮಾಡಲಿ. ಹೌದಿಲ್ಲ? ದೃಶ್ಯ ವಿಲಕ್ಷಣ ದಿಂ ಕುರುಹಿಟ್ಟು ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ. ಅದು ವಚನಕ್ಕೆ ಗೋಚರ ಮಲ್ಲೆಂದು, ಮನಸ್ಸಿಗೆ ವಿಷಯವದಲ್ಲೆಂದು, ಸತ್ಯಂ ಜ್ಞಾನಂ ಸುಖಾತ್ಮಕನೆಂದು, ನಿತ್ಯಂ ಪರಿಪೂರ್ಣಂ ತಾನೆಂದು. ದೃಶ್ಯ ವಿಲಕ್ಷಣ ದಿಂ ಕುರುಹಿಟ್ಟು ವಶ್ಯಮಿದೆಂದೆನೆ ಲಕ್ಷಿಸಿಕೊಟ್ಟು. ವಶ್ಯಮಿದೆಂದೆನೆ ಯಾವಾಗಲೂ ಇದ್ದದ್ದು. ಅದು ಅದನ್ನು ಹೊಸದಾಗಿ ಪಡೆಯುವಂಥ ವಸ್ತು ಅಲ್ಲ, ರೆಡಿ ಇದ್ದದ್ದು, ಸಿದ್ಧವಾಗಿರ್ತಕ್ಕಂಥ ವಸ್ತು. ವಶ್ಯಮಿದೆ ಎಂದೇನೆ ಅಂತ ಹಿಂಗ ಅದನ್ನ ನಾವು ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸ ಐತಿ. ನಾವು ಏನಾರ ಮಾಡಿ ಏನೇನು ಗದ್ದಲ ಹಿಡಿಸ್ತೀವಿ, ಗದ್ದಲ ಹಿಡಿಸಿ ಗದ್ದಲ್ದಾಗ ಬಿದ್ದು ಒದ್ದೆ ಆಡ್ತೀವಿ. ಸುಮ್ಮನೆ ಇರಕ್ಕಾಗುವಂತ ನಿನಗೆ ಸುಮ್ಮನೆ ಇದ್ದಾಗ ಹೆಂಗೆ ಏನೈತಿ ನೋಡ್ಕೊ. ಮನಸ್ಸನ್ನು ಸುಮ್ಮನೆ ಸುಪ್ರಯತ್ನ ಮಾಡ. ಸುಮ್ಮನೆ ಇದ್ದನೆ ಅನುಭವ ಮಾಡ್ಕೊಂಡೆ ಅಂದ್ರೆ ಯಾವುದು ಬೇಡಿಕೆ ಉಳಿದ್ರು ನಿನಗೆ. ಬಹಳ ಪ್ರಯತ್ನ ಮಾಡಿದಪ್ಪ ಅಂತ ಏನು ಗುದ್ದಾಡಿ ಏನು ಪ್ರಯತ್ನ ಮಾಡಿದ್ವಿ, ಏನು ಮಾಡಿದ್ವು, ಅದು ಮತ್ತೆ ನಾಶ ಆಗಿ ಹೋಗ್ತೈತಿ. ತೋರಿಕೆ ಒಳಗಿಂದ ಏನು ನೀನು ದೊರಕಿಸ್ಕೊಂಡ್ರು ಏನೂ ಲಾಭ ಇಲ್ಲ, ಇರುವಿಕೆ ಇಲ್ಲ, ಅಸ್ತಿತ್ವ ಇಲ್ಲ ಅದಕ್ಕೆ. ಇದ್ದ ವಸ್ತುವನ್ನು ಕಲ್ಪಿಸ್ಲಿಕ್ಕೆ ಬರೋದಿಲ್ಲ, ಇಲ್ಲದ ವಸ್ತು ಏನಿದೆ ಅದು ಕಲ್ಪನಾಗಿ ಬಂದದ್ದು. ಅದು ಕಲ್ಪನಾಗಿ ಬಂದದ್ದೆಲ್ಲ ತೋರಿಕೆ. ಅದು ಇರುವಿಕೆಯನ್ನು ಕಲ್ಪಿಸ್ಲಿಕ್ಕೆ ಬರೋದಿಲ್ಲ. ಕಲ್ಪನಾ ಎಲ್ಲ ಅಡಗಿದಾಗ ಅದು ನಮ್ಗೆ ಅನುಭವ ಬರ್ತದೆ. ಇವೆಲ್ಲ ಕಲ್ಪನಾ ಭ್ರಾಂತಿ ಒಳಗಿನ ನಾಮ ರೂಪಗಳೆಲ್ಲ ಇಷ್ಟು ತಿಳಿದ್ರೆ ಸಾಕು. ನಾವು ಯಾಕೆ ಕಲ್ಪಿಸ್ಕೊಂಡು ಕೊಡ್ಬೇಕು ನಾಮರೂಪಗಳನ್ನ? ನಾಮರೂಪ ಹಿಡ್ಕೊಂಡು ಕುಂತದೆಲ್ಲ ಗೂಡ್ಸ್ ಕಂಪನಿ ಅಂತಿದ್ರೆ ಸುಳ್ಳ ವ್ಯರ್ಥ. ನೀವು ಅವನ್ನೆಲ್ಲ ನೆನಪು ಮಾಡ್ಕೊತ ಕೊಡುದಿಲ್ಲ, ಲಾಭ ಇಲ್ಲ ಅಂತ. ಯಾವ್ದಾರ ನಾಮ ರೂಪಗಳ ಸ್ಮರಣೆ ಮಾಡಂತ ಹೇಳ್ಯಾರ ನಾವು. ಆನಂದದ ಸ್ಮರಣೆ ಮಾಡ. ಪುಣ್ಯ ಸ್ಮರಣೆ ಅಂದ್ರೆ ನಾಮರೂಪಗಳ ಸ್ಮರಣೆ ಅಲ್ಲ. ಅದಕ್ಕೆ ಮಹತ್ವ ಕೊಡ್ಲಿಲ್ಲ ಅವನು. ನಾವು ದೊಡ್ಡ ಫೋಟೋ ಮಾಡಿಸಿದೀವಿ, ಇದನ್ನ ಮಾಡಿದೀವಿ, ಮತ್ತೆ ಅವನ್ನ ನಾಮರೂಪಗಳು ಗಟ್ಟಿ ಮಾಡ್ಕೊಂಡು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನೋಡ್ರಿ ಮಹಾತ್ಮರೆಲ್ಲ ಅವನ್ನೆಲ್ಲ ತೆಗೆದು ಹೋಗೋದ್ರಿಲ್ಲ. ನಮ್ಮ ನಿಜವಾದ ಇರುವನ್ನ ಅನುಭವ ಮಾಡ್ಕೊಳಿಕ್ಕೆ ಅವೆಲ್ಲ ಅಡ್ಡಿ ಅಕ್ಕವ. ಯಾವ ನಮಗ ಅಡ್ಡಿ ಅನ್ಬಿಡ್ತಾವ ಅವನ್ ಹಿಡ್ಕೊಂಡು ಕುಂತ ಏನ್ ಮಾಡವ? ನಮ್ಗೆ ಬೇಕ್ರಿ ಅಂತ ಬೇಕಾದ್ರೆ ಇಟ್ಕೋ, ನಮ್ಗೆ ಆರಾಮ್ ಬೇಕಂದ್ರೆ ಎಲ್ಲ ಕೈ ಬಿಡ್ತೀಯಲ್ಲ. ನಿದ್ದೆ ಮಾಡ್ಬೇಕಾದ್ರೆ ಬಿಡ್ತೀಯಲ್ಲ, ಹೌದಿಲ್ಲ? ಇನ್ನು ತಾತ್ಪೂರ್ತಿಗೆ ವಿಶ್ರಾಂತಿಗೆ ಎಲ್ಲ ಕೈ ಬಿಡ್ತೀಯ. ಯಾವ ನಾಮ ರೂಪ ನೆನಪು ಮಾಡ್ಕೊಂತ ಮಲ್ಕೋತಿ ಹೇಳಿ? ನೀನು ನಿದ್ದೆ ಅದತ್ತ ನಿನಗೆ? ನಾಮ ರೂಪ ನೆನಪು ಕೈ ಬಿಟ್ಟಾಗ ನೀನು ನಿದ್ದೆ ಅದತಿ. ಏನ್ ಮಾಡವ? ಕಲ್ಪಿತ ನಾಮ ಕಲ್ಪಿತ ರೂಪ ತಗೋ.
ನಾಮರೂಪಗಳ ಆಸಕ್ತಿ ಇತ್ತಂದ್ರೆ ಜಗತ್ತು ಖರೆ ಅಂತ ತೋರ್ತೈತಿ. ಹೌದಲ್ಲ, ಅದರ ಆಸಕ್ತಿಯಿಂದಾನೆ ಜಗತ್ತು ಖರೆ ಅಂತ ಅನ್ಸಾಕತೈತಿ. ಇದನ್ನ ತೆಗೆದು ಹೋಗದೆ ಅಂದ್ರೆ ಜಗತ್ತು ಎಲ್ಲೈತಿ? ಏನು ಸಚ್ಚಿದಾನಂದದ ದೃಷ್ಟಿಯಿಂದ ಎಲ್ಲವೂ ಸುಳ್ಳು. ನಾಮರೂಪಗಳು ಎಂಬುದೇ ಬಂಧನ, ನಾಮರೂಪಗಳು ಸುಳ್ಳು ಇರುತ್ತವೆ ಎಂಬುದೇ ಮೋಕ್ಷ. ಬಂಧನ ಮೋಕ್ಷ ಎಂಬುದೇ ಭ್ರಾಂತಿದಾಯಕದ ಇದು. ಯಾವಾಗಲೂ ಸ್ವತಃ ಸಿದ್ಧವಾದದ್ದು ಇದು. ಏನ್ ಯಾವಾಗಲೂ ಇದ್ದದ್ದನ್ನ ಎಲ್ಲರ ಸ್ವರೂಪ. ಇದನ್ನು ಹೊಸದಾಗಿ ಏನು ಪಡಿಬೇಕಾಗಿಲ್ಲ ನಾವು. ಮಹಾ ಮೌನ ಸ್ಥಿತಿಯನ್ನು ಪಡೆದಾಗ ಅವಾಗ ನಮಗೆ ಇದು ಅನುಭವ ಕೊಡ್ತೈತಿ. ಏನು ಬ್ರಹ್ಮಾಕಾರ ವೃತ್ತಿಯನ್ನು ಯಾವ ಪಡೆದಿರ್ತಾನ ಅವಾಗ ಪಂಡಿತ ಅಂತಾರೆ. ಏನ್ ಅವಾಗ ಬ್ರಾಹ್ಮಣ ಅಂತಾರೆ. ಏನ್ ಬ್ರಹ್ಮಾಕಾರ ವೃತ್ತಿ ಯಾವ್ದಾಗಿರುತ್ತೆ ಅವಾಗ ಬ್ರಾಹ್ಮಣ ಅಂತಾರೆ. ಬ್ರಾಹ್ಮಣನಿಗೆ ದೇಹ ನಾಮರೂಪಗಳು ಇಲ್ಲ, ಯಾವುದೇ ನಾಮ ಯಾವುದೇ ರೂಪ ಇಲ್ಲ. ಅವನು ನಾಮರೂಪಗಳ ಮೋಹಕ್ಕೆ ಬಿದ್ದವ ಬ್ರಾಹ್ಮಣನ ಅಲ್ಲ ಅವನು. ಏನು ಎಲ್ಲವನ್ನ ದಾಟಿದವ ಪಕ್ಕಾ ಹಾರ್ವ ಅಂತಾರಲ್ಲ ಅವನು. ಯಾಕ್ರಿ ಎಲ್ಲ ನಾಮರೂಪಗಳನ್ನ ಎಲ್ಲ ಮೀರಿ ನಿಂತವ ಹಾರ್ವ ಅಂದ್ರೆ. ಏನ್ ರಾಗದ್ವೇಷಯುಕ್ತ ವಸ್ತುಗಳು ಈ ಇರುವನ್ನು ಸ್ಪರ್ಶಿಸಲಾರು. ಆದ್ದರಿಂದ ಆನಂದವನ್ನು ಹೊಂದಬೇಕೆನ್ನುವರು ಸ್ವರೂಪದ ಕಡೆಯೇ ಲಕ್ಷ್ಯ ಕೊಡಬೇಕು. ಉಳಿದ ಜಗತ್ತನ್ನು ನೆನಪು ಮಾಡಬಾರ್ದು. ನನ್ನ ಹೊಲ, ನನ್ನ ಮನೆ, ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ, ಹೆಂಡ್ರು ಮಕ್ಕಳು, ಬರೇ ಇದರ ನೆನಪಿನಾಗ ಕಾಲ ಕಳೆದ ಇದ್ದ ಸಮಾಧಾನ ಕೇಳಿಸ್ಕೊತಿಲ್ಲ. ಯಾರು ನಿನ್ನ ತಾಯಿ, ಯಾರು ನಿನ್ನ ತಂದೆ, ಯಾರು ಅಣ್ಣ, ಎಲ್ಲಿ ತಮ್ಮ, ಸಂಬಂಧ ಎಲ್ಲ ಎಲ್ಲಿದಾವು ನಿನಗೆ? ಇವೆಲ್ಲ ಇದನ್ನೆಲ್ಲ ತಪ್ಪಿಸುವ ಅಂದ್ರೆ ಆರಾಮಿರ್ತೀನಿ ನೋಡಿ. ಸಂಬಂಧ ಹಚ್ಕೊಂಡು ಒದ್ದಾಡ್ತಿದ್ದೀನಿ ಇದನ್ನು. ಅದಿಲ್ಲ, ನೀ ನಾಮರೂಪಗಳ ಸಂಬಂಧ ನೀ ಅಂತ ಹಚ್ಕೊಂಡು ಕುಂತೀಯ, ಅಲ್ಲಿ ಅದನ್ನ ನೋಡ್ತೀನಿ. ಈ ಸಂಬಂಧ ಇಲ್ಲಿ ತಪ್ಪಿಸ್ಕೊಂಡಿದ್ರೆ ಅಲ್ಲಿ ನಿನಗ ಸಂಬಂಧ ತಪ್ಪಿಸ್ಕೊಂಡು ಇರಾಕ್ ಬರ್ತೈತಿ. ಅಭಿಮಾನ ಬಿಡದು, ನಾಮರೂಪಗಳ ಅಭಿಮಾನ ನಾನು ನನ್ನದು ಅಂತ ಹಿಡ್ಕೊಂಡು ಕುಂತೀಯ, ತೂರ್ ಎಡಗುದದು. ಕಾಯಮದಾವ ನಾವು ಯಾವ ಜನ್ಮ ಶರೀರ ಉಳ್ದಾವ ಹೇಳಂಗಾರೆ? ಯಾವ ಜನ್ಮದ ಹೆಸರು ಉಳ್ದಾವ ನಿನಗೆ? ಹಿಂದಿನ ಜನ್ಮದಾಗ ಯಾವ್ದೋ ಶರೀರ ಇತ್ತು, ಅದಕ್ಕೆ ಯಾವ್ದೋ ಹೆಸರು ಇರ್ತಿತ್ತು. ಎಲ್ಲಿ ಹೋಗಿತ್ತು ಅದ್ರ ಅಭಿಮಾನ? ಎಲ್ಲಿ ಹೋತಂಗಾರ? ಈಗ ಎಷ್ಟು ದಿನ ಇರ್ತೈತಿ ಇದು? ಇದನ್ನ ಹಿಡ್ಕೊಂಡು ಕುಂತಿದ್ದೆ ನಾ ಹೆಣ್ಣದೀನಿ ಗಂಡದೀನಿ ಅಂತ. ಮುಂದೆ ಎಂತೆಂಥ ಶರೀರ ಬರ್ತಾವ ಏನು ಗೊತ್ತೈತಿ ನಿನಗೆ? ವಾಸನೆ ಗುಣಗುಣವಾಗಿ ಬರ್ತಿರ್ತಾವ, ಹಿಡ್ಕೊಂಡು ಕುಂತಿ ಅದ ನಾನು ಅಂತ. ಶಾನ್ಯಾನು ಏನು ದಡ್ಡು ನೋಡ್ಕೊಂಡು ನೀವೆಲ್ಲ ಇದ್ರೆ ಸುಖದಿಂದ ಇರ್ತೇವಂತ ನೀ ತಿಳ್ಕೊಂಡಿ. ಕೊನೆಗೆ ಒಂದೊಂದು ಕೈ ಕೊಟ್ಟು ಹೋದು ಅಂದ್ರೆ ಅಳಕ್ ಶುರು ಮಾಡ್ತೀವಿ. ಅಯ್ಯೋ ನಮ್ಮಪ್ಪ, ಅಯ್ಯೋ ನಮ್ಮವ್ವ, ಎಲ್ಲಿ ಹೋದ್ರು ನನ್ನ ಮಕ್ಕಳ, ಎಲ್ಲಿ ಹೋದ್ರು? ಹಿಂಗ ಇರ್ಲಿಲ್ಲ ಅಲ್ವೋ ಯಪ್ಪ, ಎಲ್ಲ ಹೆಂಗ ಆತು ನನ್ನ ಬಾಳೆ, ಒಂದು ಉಳಿಲಿಲ್ಲ ಅಲ್ವೋ ಇವು. ಅಳದು ಹೋಗುವ ನಾವು. ಯಾಕ್ರಿ ಇದಕ್ಕಿದ್ದಂಗೆ ಇರುದಿಲ್ಲ ಅವು. ಮೊದಲ ತಿಳ್ಕೊಂಬಿಡೋದ. ತಿಳ್ಕೊಂಡು ಬಾಳೆ ಮಾಡೋದೆಲ್ಲ ಸುಳ್ಳು ಐತೆ ಅಂತ ತಿಳ್ಕೊಂಡು ಬಾಳೆ ಮಾಡಕ್ಕಲಿ. ಖರೆ ಅಂತ ತಿಳ್ಕೊಳಕ್ ಹೋಗೋಣ. ವಿಷಮ ಸಂಸಾರ ಇದನ್ನು ಕನಸು ಎಂದರೆ ಕನಸಿನಂತೆ ಎಲ್ಲ ಕೆಟ್ಟು ಹೋಗುವ ನಾವು. ಬೇಕಾದಂತಹ ಶರೀರ ಐತೆ ಅಂದ್ರೂ ನಾಶ ಆಗಿ ತಪ್ಪೋದಿಲ್ಲ. ನೀವು ಏನ್ ನಿನ್ನ ವೈಭವ ಇವು ಎಲ್ಲ ಅಡಿಗೆ ಹೋಗ್ಬಿಡ್ತು.
ಹೇಳ್ತಿರ್ತೈತಿ ನಾವು ಹಂಗಿದ್ದೀವಿ ಹಿಂಗಿದ್ದೀವಿ ಮೊದಲು ಹಂಗಿತ್ತು ಹಿಂಗೆ ಇನ್ನೇನು ಅದ್ರಾಗ ಕಾಲು ಕಳೆದೈತಿ ಎಲ್ಲಿ ಐತಿ ಹಂಗಾರೆ ಈಗ ಹಾಂ ನಿನ್ನಿದು ಇವತ್ತಿಲ್ಲ ಇವತ್ತಿಂದ ನಾಳಿಲ್ಲ ಹಾಂ ಇದನ್ನು ಹಿಡ್ಕೊಂಡು ಕುಂತಿಯಲ್ಲ ನೀನು ಹುಚ್ಚು ಮರುಳಿ ಹಾಂ ವಿಷಯಾದಿಗಳನ್ನು ಗಳಿಸಿ ಇನ್ನೂ ಸುಖ ಹೊಂದಬೇಕು ಅನ್ನೋದು ಏನೈತೆ ನೋಡ್ರಿ ಹಾಂ ಜನ್ಮ ಜನ್ಮಾಂತರ ದುಃಖ ಹೊಂದೋದು ಅದಕ್ಕೆ ಕೊನೆ ಅನ್ನೋದನ್ನ ಇಲ್ಲ ಅದ್ರಾಗನೇ ಎಲ್ಲ ಜೀವನ ಎಲ್ಲ ಕಳೆದು ಎಷ್ಟೋ ಜನ್ಮಗಳು ಅದ್ರಾಗ ಕಳೆದೆಲ್ಲೋ ಈ ವಿಷಯ ಭೋಗದಿಂದ ಅನುಭವಕ್ಕೆ ಬಂದಂಥ ಸುಖ ಅದು ವಿಷಯದ್ದಲ್ಲ ತಂದ ಅನ್ನೋದು ಹೊಳಿಬೇಕು ನೋಡ್ರಿ ವಿಷಯ ಸುಖಾಗ ಅಲ್ಲಿ ಮನಸ್ಸು ನಿಶ್ಚಲ ಆಗಿರ್ತೈತಿ ನಿಶ್ಚಲ ಸ್ಥಿತಿಯೊಳಗೆ ತೋರುವಂಥ ಆನಂದ ತನ್ನ ಸ್ವರೂಪದ ಆನಂದ ಅನ್ನೋದು ಹೊಳಿಬೇಕು ನೋಡ್ರಿ ಯಾವಾಗ ನಮಗೆ ಆನಂದ ಅನಿಸ್ತತಿ ಅವಾಗ ತನ್ನ ಆನಂದನ ಅನುಭವ ಮನುಷ್ಯನ ಹರಿದಾಟ ನಿಂತಾಗ ಅಲ್ಲಿ ತನ್ನ ಆನಂದನ ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗ ಎಣಿಸಿ ತೋರ್ಪ ಸುಖವೇ ನಿಜ ಸುಖವೇ ಅಂತ ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ತೋರುವಂಥ ಸುಖ ಅದು ವಿಷಯದಲ್ಲ ಅಲ್ಲ ನಿನ್ನದನ ಸುಖ ಅನ್ಯ ವಿಷಯಗಳು ಎನಿಸೋದಿಲ್ಲ ಅಲ್ಲಿ ಆನಂದ ಅನಿಸ್ತದೆ ಯಾರು ಆ ಸ್ಥಿತಿಯನ್ನು ಪಡೆದಿರ್ತಾರೆ ಅವರಿಗೆ ತಮ್ಮ ಸ್ವರೂಪವು ಪೂರ್ಣಾನಂದ ಇರುತ್ತದೆ ಎಂಬ ದೃಢವಾದ ತಿಳುವಳಿಕೆಯಾಗುವುದು ಸಚ್ಚಿದಾನಂದವೇ ಸತ್ಯವಾದುದು ಎಂಬುದನ್ನು ಒಪ್ಪಬೇಕು ಅದೇ ನಮ್ಮ ಸ್ವರೂಪವು ನಿಮ್ಮ ಕಲ್ಪನಾರೂಪ ದೇವಾನು ದೇವತೆಗಳು ಕೊಡುವಂತಹ ಕಲ್ಪನಾರೂಪಿ ಆಶೀರ್ವಾದ ನಿನ್ನ ಕಲ್ಪನೆಯನ್ನು ತೆಗೆದುಕೊಂಡಾಗ ಎಲ್ಲಿ ಉಳಿತೈತಿ ನಿನ್ನ ಕಲ್ಪನಾದಾಗ ತೋರಿದ್ದವು ಕಲ್ಪನಾ ಅಡಗಿದಾಗ ಏನೈತೆ ನೀ ಕಲ್ಪನಾ ಅಡಗಿದಾಗ ನಿನ್ನ ಹೊರತು ಏನೂ ಇಲ್ಲ ಕಲ್ಪಿಸ್ಕೊಂಡಾಗ ತೋರ್ದವು ನಿನ್ನ ಕಲ್ಪನಾದಾಗ ತೋರ್ಯಾವು ಎಷ್ಟು ಹೆದರಿ ಅಲ್ರಿ ಅವು ಅದಾವಂತ ಇಷ್ಟೇ ಯಾಕೆ ಹೆದರ್ಬೇಕು ಎಂದಿರ್ಪೆನೋ ನಿಜ ಸುಖದಲ್ಲಿ ಬಹುದೊಂದುಗವನೆಲ್ಲವನ್ನು ಅಳಿದುಳಿದು ಅನ್ನುವಂಥ ಭಾವ ಬಂದಾಗ ಇದೆಲ್ಲ ನಮಗೆ ತಿಳಿತೈತೆ ನೋಡ್ರಿ ಈ ಗದ್ದಲ ಎಲ್ಲ ಕೈ ಬಿಟ್ಟು ಎಂದಿದ್ದೇನಪ್ಪ ಅಂತ ಉತ್ಕಟ ಇಚ್ಛಾ ಇದ್ದಾವ ಇರ್ತಿದ್ದೆ ಇಲ್ಲ ಅಂದ್ರೆ ತಿಳಿದಿಲ್ಲ ಸ್ವರೂಪಾನುಸಂಧಾನವನ್ನು ಅನುಭವಿಸುವುದು ಅತಿ ಸುಲಭದ ಯಾಕಂದ್ರೆ ಅದು ನಮ್ಮ ಸ್ವರೂಪನ ಐತಿ ನಮ್ಮನ್ನು ಬಿಟ್ಟು ಬೇರೆ ಇಲ್ಲ ಅದು ನಮ್ಮಿಂದ ದೂರ ಇಲ್ಲ ಅದು ಅದನ್ನು ಹೊಂದಾಕಿ ಎಲ್ಲಿಗೂ ಹೋಗ್ಬೇಕಾಗಿಲ್ಲ ಏನೂ ಮಾಡ್ಬೇಕಾಗಿಲ್ಲ ಅದ್ರ ಕಡೆ ಲಕ್ಷ ಕೊಟ್ಟು ಬಿಟ್ರೆ ತೀರ್ಥ ಅನುಭವ ಬರ್ತದೆ ನಮ್ಗೆ ಲಕ್ಷ ತಗೊಂಬ ಅಂತಿದ್ರು ಲಕ್ಷ ಕೊಟ್ಟಾಗ ತೀರ್ತಿದ್ರು ಲಕ್ಷ ಕಡೆ ಇಟ್ಕೊಂಡ ಇಲ್ಲಿ ಕುಂತ್ರೆ ಎಲ್ಲಿ ತಿಳಿಬೇಕು ಯಾರ್ಯಾರಿಗೆ ಅದೇದ್ರಾಗ ಸುಖ ಬುದ್ಧಿ ಐತಿ ಅವ್ರು ಅದೇ ನೆನವಿನಾಗ ಬಿದ್ದು ಹೊಳೆ ಆಡ್ತಾರೆ ಅಂತಟ್ಟು ಬಂಧನದ ಸಿಕ್ಕೊಂಡು ಒದ್ದೆ ಆಡ್ತಿದ್ವಿ ಬಂಧನ ಮತ್ತು ಮುಕ್ತಿ ಏನದವ ಇವನು ಯಾವುದೇ ಬಾಹ್ಯ ಚಿಹ್ನೆಗಳಿಂದ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಬಂಧನದಾಗ ಅದಾನಪ್ಪ ಮುಕ್ತ ಅದಾನ ಅನ್ನೋದನ್ನು ಗುರುತಿಸಕ್ಕಾಕತೇನ ಬಾಹ್ಯ ಚಿಹ್ನೆಯಿಂದ ಗುರುತಿಸಕ್ಕಾಕತೇನ ಈ ಸೋಗ ಹಾಕಿರಿ ಬಂಧನ ಈ ಸೋಗ ಹಾಕಿರಿ ಮುಕ್ತ ಬಾಹ್ಯ ಚಿಹ್ನೆಗಳಿಂದ ಇದಷ್ಟು ಚಿಹ್ನೆ ಹಾಕೊಂಡ್ರೆ ಮುಕ್ತ ಗುರ್ತಾಕ ಬಂಧನ ಮತ್ತು ಮುಕ್ತಿ ಇವುಗಳನ್ನು ಎರಡನ್ನೂ ಬಾಹ್ಯ ಚಿಹ್ನೆಯಿಂದ ಗುರುತಿಸ್ಲಿಕ್ಕೆ ಸಾಧ್ಯನೇ ಇಲ್ಲ
ಯಾಕಂದ್ರೆ ನಾವು ಮಾಡಿದ ಕಲ್ಪನಾ ಅದು ಮನುಷ್ಯನು ಮಾಡಿದ ವಸ್ತು ಅಲ್ಲದು. ಏನು ಅದು ಪುರುಷ ತಂತ್ರದ ವಸ್ತು ತಂತ್ರ ಅಲ್ಲ. ನಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ಕೊಳಕ್ಕೆ ಅದು ಪುರುಷ ತಂತ್ರ, ಅದು ವಸ್ತು ತಂತ್ರ. ಯಾಕೆ ಅದನ್ನು ಗುರುತಿಸಕ್ಕೆ ಬರೋದು? ಅದು ವಸ್ತು ತಂತ್ರ. ಅದು ಯಾವುದೇ ನಿನ್ನ ಕಲ್ಪನೆಗೆ ಅದು ನಿಲ್ಕಲಾರದು ಅಂತ. ಏನು ಸ್ವರೂಪವನ್ನು ತಿಳಿಯುವುದೆಂದರೆ ಸ್ವರೂಪವೇ ಉಳಿಯುವುದು. ಅಭೇದತ್ವವೇ ಆನಂದವ, ಭೇದತ್ವವೇ ಹೆದರಿಕೆ. ಹೌದು, ಭೇದ ಭಾವ ಬಂದ್ರೆ ದುಃಖದ ನಿನಗೆ. ನಾ ಬೇರೆ ದೇವ್ರು ಬೇರೆ ಅಂದ್ರೆ ಭಯ ಹುಡ್ತದೆ. ಅದ್ರ ದ್ವಿತೀಯ ದ್ವೈ ಭಯಂ ಭವತಿ ಅಂತ, ಅದ್ವೈತಮೇವ ಭಯಂ ಅಂತ. ಎರಡೆಂಬುದಲ್ಲಿ ಎತ್ತಿಯಲ್ಲಿ ಭಯ ಭೀತಿ ಉಂಟಾಕೈತಿ. ಎರಡನ್ನೂ ಭಾವ ಇರ್ಲಿಲ್ಲ ಅಂದ್ರೆ, ನನ್ನ ಹೊರತು ಇನ್ನೊಂದು ಏನೂ ಇಲ್ಲ ಅಂದಿಂದ ಯಾವ ಹೆದರಿಕೆನೂ ಇಲ್ಲ. ಇನ್ನೊಂದು ಐತೆ ಅಂದ್ರೆ ಹೆದರಕ್ಕೆ ಶುರು ಮಾಡ್ತಾನ. ಅದ್ರ ನನಗೆ ಅನ್ಯವಾಗಿ ಇನ್ನೊಂದು ಏನಾರ ಐತೆ ಅಂದ್ರೆ ಭಯ ಉಂಟಾಕೈತಿ ನಮಗೆ. ಅದಕ್ಕೆ ಅನ್ಯದ್ದೇನೂ ಇಲ್ಲ. ಅನ್ಯ ಭಾವನೆಗಳನ್ನೆಲ್ಲ ಭಾವಿಸ್ಕೊಂಡೇನು ಅದನ್ನ ಐತೆ ಅಂತ. ನಿಜವಾಗಿ ವಸ್ತುಸ್ಥಿತಿ ನೋಡಿದ್ರೆ ಇಲ್ಲ ಅದು ನಿನ್ನ ಭಾವದೊಳಗೆ ಐತಿ. ಇನ್ನೊಂದು ಐತಿ ಅಂತ ಭಾವಿಸ್ಕೊಂಡು ಮತ್ತೆ ಈ ಕಲ್ಪನೆಗಳ ಬಣ್ಣ ಬಳೆದು ಹೋಗಿ ಅಂತ ಇದನ್ನ ಕಲ್ಪಿಸ್ಕೊಂಡ ಅವ ಜೀವ ಅಂತ ಅನಿಸ್ಕೊಂಡು ಅನ್ಯ ಭಾವನೆಗಳನ್ನು ಮಾಡ ಇನ್ನೊಂದು ಐತಿ ಅನ್ನೋ ಭಾವದೊಳಗೆ ಯಾವ ಇದಾನ ಅವಾಗ ಜೀವ ಅಂತ. ಏನ್ ಈ ಜೀವ ಭಾವನೆ ಎಲ್ಲಿ ತನಕ ಕಳ್ಕೋದಿಲ್ಲ ಅಲ್ಲಿ ತನಕ ನೀನು ಮುಕ್ತ ಆಗುವುದಿಲ್ಲ, ದುಃಖದಿಂದ ಬಿಡುಗಡೆ ಆಗೋದಿಲ್ಲ. ಈ ಭೇದ ಕಲ್ಪನಾ ಮಾಡಿದವ ಜೀವ. ಅನ್ಯ ಕಲ್ಪನಾ ಮಾಡಿದವ್ರು ಯಾರ? ದೇವ್ರು ಮಾಡ್ಯಾನ, ನೀ ಮಾಡ್ಯ. ನೀನ ಕಲ್ಪಿಸ್ಕೊಂಡು ನೀನ ಅದ ಸಿಕ್ಕಂದು ಒದ್ದಾಡ್ತಿಲ್ಲ ಕಲ್ಪನಾ ಜಾಲದಾಗ. ನೀನ ಕಲ್ಪಿಸೋದು ಕೈ ಬಿಟ್ಟದ, ನೀ ಆರಾಮನ ಅದಿ. ಯಾಕೆ ಕಲ್ಪಿಸ್ಕೊಕ್ ಹೋಗಿದ್ದಿದ್ದನ್ನ? ಅನ್ಯ ಕಲ್ಪನೆಗಳನ್ನ ಯಾಕೆ ಮಾಡಿದಿ? ಅನ್ಯ ಕಲ್ಪನೆಗಳನ್ನ ಯಾರು ಮಾಡಿದವರು? ಯಾರು ಮಾಡ್ತಾರ ಅವ್ರು ದುಃಖವಂತಾರ. ಮನಸ್ಸ ತಾನ ಕಲ್ಪಿಸ್ಕೊಂಡು ಕೂತೈತೆ, ಅನ್ಯ ತಾನ ಬಂಧನದಾಗ ಸಿಕ್ಕೊಂಡು ಒದ್ದಾಡ್ತೈತೆ. ತಾನ ಕಲ್ಪನಾ ಮಾಡೋದು ಕೈ ಬಿಟ್ಟರೆ ತಾನ ಮುಕ್ತದ ಹೊಳಿತೈತಿ. ಮನಸ್ಸಿನ ಗದ್ಲದಿಲ್ಲ. ಮನ ಇವ ಮನುಷ್ಯನಂ ಕಾರಣಂ ಬಂಧ ಮೋಕ್ಷಯೋ ಅಂತ ಯಾಕೆ ಹೇಳ್ಯಾರ? ಮನಸ್ಸನ್ನ ಎಲ್ಲ ಮಾಡೋದು. ತಾನ ಕಲ್ಪಿಸ್ಕೊಂಡು ತಾನ ಒದ್ದಾಡ್ತೈತಿ. ಕಲ್ಪನಾ ಮಾಡೋದು ಕೈ ಬಿಟ್ಟರೆ ತಾನ ಆರಾಮ ಇರ್ತೈತಿ. ಹಿಂಗೆ ತಿರುವಿರ ಬಂಧನ, ಹಿಂಗೆ ತಿರುವಿರ ಚಾವಿ ಬಿಡುಗಡೆ ಆಕೈತಿ, ಲಾಕ್ ಆಕೈತಿ. ಹಿಂಗೆ ತಿರುವಿರ ಯಾಕ್ರಿ? ಎಡಗಡೆ ತಿರುವಿರ ಲಾಕ್ ಆಕೈತಿ, ಬಲಗಡೆ ತಿರುವಿರ ಮುಕ್ತ ಅದೇನು ಹೊಳಿತೈತಿ. ಹಂಗ ಮನಸ್ಸನ್ನ ಆ ಕಡೆ ತಿರುಗಿಸ. ಯಾಕ್ರಿ? ಕಲ್ಪನಾ ಮಾಡೋದೆಲ್ಲ ಕೈ ಬಿಡ್ತಂದ್ರೆ ನಿನಗೆ ಬಂಧನನ ಇಲ್ಲ ಅನ್ನೋದು ಹೊಳಿತೈತಿ. ನಿನ್ನ ಕೈ ಒಳಗೈತಿ. ನಿನಗೆ ಎರಡು ನಿನ್ನ ಕೈ ಒಳಗೈತಿ ನೋಡಿ, ಮಾಡ್ಕೋದಿಲ್ಲ. ಏನ್ ಬೇಡಿ ಹಾಕೋತೇನಂದ್ರೆ ಹಿಂಗೆ ತಿರುವು. ಯಾಕ್ರಿ? ಈ ಕಡೆ ಬಹಿರ್ಮುಖ ವೃತ್ತಿ ಕಡೆ ತಿರುವಿದರೆ ಬೇಡಿ ಬಿತ್ತ ನಿನಗೆ. ಅಂತರ್ಮುಖಿ ವೃತ್ತಿ ಕಡೆ ತಿರುಗಿದಂದ್ರೆ ನಿನಗೆ ಬಂಧನನ ಇಲ್ಲ ಅನ್ನೋದು ಹೊಳಿತೈತಿ. ಏನ್ ಯಾವ ಕಾಲಕ್ಕೂ ನಿನಗೆ ಬಂಧನ ಇಲ್ಲ ಅಂತ. ಅದಕ್ಕೆ ಮುಕ್ತಿ ಅಂತಾರೆ. ಐತೆ ಅಂತ ತಿಳ್ಕೊಂಡು ಏನೇನೋ ಮಾಡ್ಕೊಂತ ಕುಂತಿ ಕೆಲಸ ಇಲ್ದ. ನೀ ವಿಚಾರ ಮಾಡಿ ನೋಡು, ನಿನಗೆ ಯಾವ ಬಂಧನ ಯಾರಿಗೆ? ನೀನು ಯಾರು? ಸುಳ್ಳ ಬೇಳೆ ಕಳೆದಲ್ಲ ನಿನಗೆ ಬಂಧನ ಐತೆ ಅಂತೀವಿ. ಅದು ಸುಳ್ಳದ. ನಿನ್ನನ್ನು ವಿವರಿಸಿ ನೋಡು, ನೋಡಲೇ ಜೀವನೇ ನೀನು ಮುಕ್ತನ. ನಿನಗೆ ಯಾವ ಕಾಲಕ್ಕೂ ನೀನು ಬಂಧನ ಇಲ್ಲ. ಹೊಸದಾಗಿ ಏನು ಮುಕ್ತ ಆಗಬೇಕಾಗಿಲ್ಲ. ಸದ್ದ ಮುಕ್ತದಿ ಅನ್ನೋದನ್ನು ತಿಳ್ಕೋ. ನೀವು ಇದು ತಿಳಿದ್ರೆ ಮುಗೀತು ನಿನಗೆ. ಏನ್ ಈ ತಿಳುವಳಿಕೆನ ಇದಕ್ಕೆ ಸಾಧನ. ಇದನ್ನು ಬಿಟ್ಟುಕೊಟ್ಟನ ಅದನ್ನು ಮಾಡಿನೇ ಇದನ್ನು ಮಾಡಿನೇ ಮತ್ತಷ್ಟು ನಿನಗೆ ಬಂಧನದಾಗ ಸಿಕ್ಕೊಂಡು ಒದ್ದಾಡ್ತೀನಿ. ಏನ್ ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ. ತಿಳಿಯದ ಪ್ರಾಣಿಗಳು ದೈವಹೀನರಿರುತ್ತಾರೆ ಅಂತ. ಅದಕ್ಕಾಗಿ ಯಾರೂ ಇದಕ್ಕೆ ಅಲಕ್ಷ್ಯ ಮಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟಾರೆ. ತಿಳುವಳಿಕೆನ ಸಾಧನೆ ಇದೆ. ಏನ್ ದೇವತೆಗಳಿಗೆ ಕೂಡ ಇದನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವು ವಿಷಯ ಭೋಗದಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕೆ ಆಡ್ತಾವ, ಅದ್ರಾಗ ಬಿದ್ದು ಹೊಳ್ಳೆ ಅಂದ ಮೇಲೆ ರಾಕ್ಷಸಿ ಪಿಶಾಚಿಗಳಂತೂ ಯಾವ ಕಸದ ಬುಟ್ಟಿಯೊಳಗಿನವುಗಳು ಏನೋ ತಿಳಿಯೋದು ಅಂತ ಅವಕ್ಕೇನು ತಿಳಿಬೇಕು? ದೇವತೆಗಳಿಗೆ ಹೊಳೆವಲ್ದು.
ಆ ಒಂದು ರಾಕ್ಷಸ ಪಿಶಾಚಿಗಳಂತ ಎಲ್ಲಿ ತಿಳಿಬೇಕಿದೆ? ನಿಜವಾಗಿ ವಿಚಾರ ಮಾಡಿ ನೋಡಿದರೆ ಈ ದೇಹಕ್ಕೆ ಅಸ್ತಿತ್ವನೇ ಇಲ್ಲ. ಇದು ಘಟ ಪುಷಿ ಘಟವೇ, ನೀನು ದಿಟದಂತೆ ತೋರಿ ಮೋಹಿಪದನೇ ನೀನೆಂಬೆ ಅಂತ. ಸುಳ್ಳ ಐತಿ ಇದು, ಇಲ್ಲ ಇಲ್ಲ, ಯಾವ ಕಾಲಕ್ಕೂ ಇಲ್ಲ ಇಲ್ಲ. ಇದು ಇಂದ್ರಜಾಲ ದಾಟಿದ್ದಂಗೆ ತನು ಇದನ್ನು ಉಳಿದು ಇಂದ್ರಜಾಲ ದಾಟವೆನ್ನುಂಟೆ ಅಂತ. ಪ್ರಥಮಾನುಭೂತಿ ಸ್ಥಿತಿಯಲ್ಲಿ ಸ್ವರೂಪಕ್ಕೆ ಅನ್ಯವಾಗಿ ಏನೂ ಇಲ್ಲ. ಏನಾದರೂ ಇದಕ್ಕೆ ನಮಗೆ ಪ್ರಮಾಣ ಬೇಕಾದರೆ ಅನುಭವವನ್ನು ಉದಾಹರಿಸುವ ಶ್ರುತಿ ಗ್ರಂಥಗಳನ್ನು ತೆಗೆದು ನೋಡಬಹುದು ನೀವು. ಏನು ಅನುಭವದ ವಿಚಾರ, ಅಂತಹ ಅನುಭವಿಗಳು. ಶ್ರುತಿ ಅಂದ್ರೆ ಏನು? ಮಾತು, ಮಹಾತ್ಮರು ಹೇಳಿದಂಥ ಅನುಭವದ ಮಾತು ಶ್ರುತಿ. ಸ್ಮೃತಿ ಅಂದ್ರೆ ನೆನಪು. ಏನು ವಿಷಯೇಂದ್ರ ಸಂಪರ್ಕ ಭೋಗದಲ್ಲಿ ಉಂಟಾದಂಥ ಸುಖ ವಿಷಯದ್ದಲ್ಲ, ಇದು ತನ್ನದ ಅನ್ನೋದು ಯಾವಾಗ ಹೊಳಿಬೇಕ್ರಿ ಇದು ನಮಗೆ? ಎಲ್ಲವುಗಳಿಗೆ ಸಾಕ್ಷಿ ಎಂಬುದನ್ನು ಕೂಡ ಇಲ್ಲ. ಯಾಕಂದ್ರೆ ಯಾವುದಕ್ಕೂ ಅಸ್ತಿತ್ವನೇ ಇಲ್ಲ. ಇದು ಖರೆ ಆದ್ರೆ ಅದಕ್ಕೆ ಸಾಕ್ಷಿ ಖರೆ ಆಕೈತಿ, ಇದು ಸುಳ್ಳು ನಿಮಗೆ ಸಾಕ್ಷಿನೂ ಅದು ಸುಳ್ಳು ಅಂತ. ಈ ಸಾಕ್ಷಿ ಭಾವ ಎಂಬುದು ಕೂಡ ಭ್ರಾಂತಿದಾಯಕವಾದದ್ದು. ಕನಸು ಎಲ್ಲಿ ಮಠ ಇರ್ತೈತೆ ಅಲ್ಲಿ ಮಠ ನೋಡಾಮ ಇರ್ತಾನೆ. ಕನಸು ಹೋದ ಮೇಲೆ ನೋಡಾಮ ಇಲ್ಲಿದ್ದಾನಂದ್ರೆ ಇದೆಲ್ಲ ನೆನಪು ಉಳಿತೆ ಅಂದ್ರೆ ನಿನಗೆ ನೀ ಕಲ್ಪಿಸ್ಕೊಂಡದ್ದೆಲ್ಲ ಕೈ ಬಿಡ್ತೀನಿ. ಕಲ್ಪಿಸ್ಕೊಂಡ ದೇವರು ದಿನರು ಇವೆಲ್ಲ ನಿನಗೆ ಬಹಳ ದೂರ ಉಳಿತಾವು. ಎಲ್ಲಿ ದೇವರು ಎಲ್ಲಿ ಇವು ನೀನು ಕಲ್ಪನಾ ಎಷ್ಟು ಹೆದರಿ ಅಲ್ವ ನೀನ ಕಲ್ಪಿಸ್ಕೊಂಡು ಕಲ್ಪನಾ ಜಾಲದಾಗ ಸಿಕ್ಕೊಂಡು ಒದ್ದೆ ಆಗ್ಲಿಕ್ಕೈತಿ. ಬಿಟ್ಟು ನಿಶ್ಚಿಂತ ಆಗಿರ್ತಾನ ನಾವು, ಅದೇ ಅದ್ರ ಗುರ್ತದೆ. ಎದ್ರ ನೆನಪು ಮಾಡಕ್ಕೆ ಹೋಗೋದಿಲ್ಲ. ಕಲ್ಪನಾ ದೇವರು ದೇನರು ಎಲ್ಲ ಏನು ಕಲ್ಪಿಸ್ಕೊಂಡದ್ದು ಅವೇನು ಮಾಡೋದು? ಅವೇನು ನಿನಗೆ ಕೊಡೋದಿಲ್ಲ, ಏನು ಕೊಡೋದಿಲ್ಲ. ಬೇಡ್ಕೊಳ್ಳೋದು, ಪ್ರಾರ್ಥನೆ ಮಾಡೋದು, ಕಲ್ಪಿಸ್ಕೊಂಡು ಏನೇನು ಮಾಡ್ಕೊಂಡು ಒಂದನ್ನು ನೋಡಿ ಒಂದು ಸ್ವತಃ ನಿನ್ನಲ್ಲಿ ವಿಚಾರದ ಪ್ರಜ್ಞೆ ಜಾಗೃತ ಆಗ್ಬೇಕು ನೋಡಿ. ಅಲ್ಲಿವರೆಗೆ ಹಂಗೆ ಗತಾನುಗತಿಕೋ ಲೋಕ ಅಂದ್ರೆ ಕುಡ್ರು ಬೆನ್ನು ಹಚ್ಚಂಗ ಹೋಗೋದು, ಅದು ಮಾಡ್ತದೆ ನೀನು ಮಾಡಬೇಕು. ಸಂಸಾರ ತಾಪತ್ರಯದಿಂದ ಬೆಂದು ಬಳಲಿ ಇದರಿಂದ ಯಾವಾಗ ಪಾರಾದೇನಪ್ಪ ಅನ್ನೋರಿಗೆ ಹತ್ತತಿ. ನಾವು ಇನ್ನ ಇದರಾಗ ಚಂದ ಮಾಡ್ಕೊಂಡು ಏನೇನೋ ಮಾಡಿ ಸುಖ ಹೊಂದ್ಬೇಕನ್ನೋರ್ ಕೆಲಸ ಅಲ್ಲ. ಇದು ಎಂದೆಂದೂ ಬೇಡಪ್ಪ, ಇದ್ರ ಉಸಾಬರಿ ನಮ್ಗೆ, ಇದ್ರ ಸೆರಗ ಬೇಡಪ್ಪ ನಮ್ಗೆ. ಪೂರ್ಣ ಬೇಸರ ಆಗ್ಬೇಕಲ್ಲ ನಮ್ಗೆ. ನಾವು ಪ್ರತಿಕೂಲ ಆದಾಗ ಅಷ್ಟ ಇದು ಬರ್ತಾಯಿದೆ. ಏನಾಯ್ತು ನಡಿಯಪ್ಪ ಇನ್ನು ಬಾಳ್ಯದಾಗ ನಾವು ಹೆಂಡತಿ ಕಾಟಕ್ಕೆ, ಗಂಡನ ಕಾಟಕ್ಕೆ, ಮಕ್ಕಳ ಕಾಟಕ್ಕೆ ಬೇಸರಾಗಿ ನಾವು ಮಾಡಿದ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಒಂದಿಲ್ಲ ಒಂದು ತೊಂದರೆಗಳು ಬಂದು ಅಡ್ರಾಕತ್ವ ಅಂದ್ರೆ ಏನು ಇದ್ರೆ ನಮ್ಗೆ ಏನು ಇದ್ರಾಗ ಏನು ಬ್ಯಾಡ್ ನಡೀದ ನಮ್ಗೆ ಅನಿಸ್ತೈತಿ. ಹೌದಿಲ್ಲ? ಪ್ರತಿಕೂಲ ಆದಾಗ ಬೇಸರ ಆಕೈತಿ. ಮತ್ತೆ ಅನುಕೂಲ ಆತಂದ್ರೆ ಏನೇನು ಎಲ್ಲ ಥರದ ಅನುಕೂಲ ಸಮೃದ್ಧಿ ಆತಂದ್ರೆ ಒಳ್ಳೆ ನೋಡುದು. ಹೌದಿಲ್ಲ? ಅವಾಗ ಬೇಸರಾಗಿ ಏನೈತಪ್ಪ ಇದ್ರಾಗ ಜೀವನ. ಅವ ಎಲ್ಲ ಥರದ ಅನುಕೂಲ ಇದ್ದಾಗ ಪುರ್ಸೊತ್ತಿಲ್ ತಡ್ರಿ ಬರ್ತೇವಂತ ಮತ್ತೆ. ಅದ್ರ ನೋಡೇವಲ್ಪ ನಾವೆಲ್ಲ ಅಂತ ಹಳ್ಳಿ ತಗ ಬರೋದು ಇಲ್ಲ. ಹೆಂಗ ವಿಷಯ ವಸ್ತುಗಳ ಅನುಕೂಲಕ್ಕವ ಹಂಗಂಗ ಇದರಿಂದ ದೂರ ಅಕ್ಕಿನಿ ಅಂತ. ಅವು ಪ್ರತಿಕೂಲ ಆದಾಗ ಇದ್ರ ಸಮೀಪ ಬರ್ತೀನಿ ಇನ್ನು. ಅದಕ್ಕೆ ಅವನ ಕಷ್ಟಗಳ ಬೇಡ್ಕೊಂಡಾರ ಅವ್ರು. ಎಲ್ಲರೂ ಅನುಭವಗಳೇನಾದ್ರೆ ನಮ್ಮ ಕಷ್ಟಗಳೇ ಇರ್ಲಿಪ್ಪ ಅಂದಾಗ ಇದ್ರ ಕಡೆ ಎಲ್ಲ ಕೊಡಕ್ ಬರ್ತೈತಿ. ಅವು ಇರ್ಲಿಲ್ಲ ಅಂದ್ರೆ ಇದ್ರ ಕಡೆ ಎಲ್ಲ ಕೊಡಕ್ ಆಗುದಿಲ್ಲ. ನಾವು ಯಾವುದೂ ತೊಂದ್ರೆ ಇಲ್ಲ ಬಾಳೆ ನಡೀತಿ ಅಂದ್ರೆ ಇತ್ತಾಗ ಯಾರು ಬರ್ತೀರಿ ಹೇಳ? ಅದು ತೊಂದರೆ ಆಗೈತೆ ಅಂತ ಬಂದು ಕುಂತೀನಿ ಇಲ್ಲಿ. ಅದಿಲ್ಲ? ಎಲ್ಲ ಅನುಕೂಲ ಇದ್ದು ಬಂದು ಕುಂಡ್ರವ್ರು ಯಾರದ್ರಿ ಹೇಳಿ ನೀವು?
ಮತ್ತೆಲ್ಲೈತಪ್ಪ ಸ್ವರ್ಗ ಅಂತ ನಾವು ಎಲ್ಲ ಥರದ ಅನುಕೂಲ ಇತ್ತಂದ್ರೆ ತೊಂದರೆ ಆಗಕತ್ತಂದ್ರೆ ಬರ್ತಾನಿಲ್ಲಿ. ಬೆಚ್ಚನ ಮನೆಯಾಗಿ ಇಚ್ಛೆಯ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿವ ಸತಿಯಾದೊಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಹೌದಲ್ಲ? ವಿವೇಕ ವಿಹೀನರಿಗೆ ಇದ ಖರೆ ಅಂತ ಅನಿಸ್ತೈತಿ. ಇದ ಐತಪ್ಪ, ಆರಾಮದೇವಪ್ಪ, ನಾ ಅಲ್ಲಿ ಹೋಗು ಕೆಲಸ ಏನೈತಪ್ಪ, ಸಂಕಟ ಹತ್ಬೇಕು ನೋಡಿದ ಎಲ್ಲ ಒಂದ್ ಹಿಡ್ದ ಸಂಕಟ ಎಲ್ಲ ಐತಲ್ಲೋ, ಹಿಂಗ್ಯಾಕ್ ಮಾಡಾತಿ ನೀನು, ಅಲ್ಲೇ ಆರಾಮ್ ಹೊಂದ್ಬೇಕಿಲ್ಲೋ, ಇಷ್ಟು ಹೊಲ ಅದಾವ, ಇಷ್ಟು ಮಕ್ಕಳು ಮರಿ ಐತಿ, ಬಂಧುಗಳದಾರ, ಎಂತ ಮನಿ ಹಾಕ್ಸಿ, ಅದಿಲ್ಲ ಎಲ್ಲಾ ತರದ ತಿನ್ನಾ ಕಡಿಮಿಲ್ಲ, ಉಣ್ಣಾ ಕಡಿಮಿಲ್ಲ, ನೋಡಾ ಕಡಿಮಿಲ್ಲ, ಎಲ್ಲಾ ತರದ ಅನುಕೂಲ ಐತಿ. ಇಲ್ಲಿ ಯಾಕೆ ಅಡ್ಡಾಡಕತ್ತಿ ನೀನು ಬಿಟ್ಟವನ್ನ? ಏನ್ ಬಿಟ್ರಿ ಇರಕಾಕೈತಿನ ಇಟ್ಕೊಂಡವನು ಎಲ್ಲಾ ತರದ ಅನುಕೂಲತೆಗಳು ಮಾಡ್ಕೊಂಡ ಅನುಕೂಲ ಆಗೇ ಇರ್ತಾವನು. ಈ ಶರೀರರ ಹಿಂಗ ಇರ್ತೈತೆ ಅನುಕೂಲ ಆಗಿ, ಇವತ್ತಿದ್ದದ್ದು ನಾಳೆ ಇಲ್ಲದ. ನಾ ತಿಳ್ಕೊಂಡೇವಿ ನನ್ನಂಗ ಯಾವ ಶರೀರ ಇಟ್ಕೊಂಡಾನಂತೇನೆ ನಾವು, ಅದಿಲ್ಲ. ದಿನಾ ವ್ಯಾಯಾಮ ಪ್ರಾಣಾಯಾಮ ಎಲ್ಲ ಮಾಡ್ತೇನೆ ಅಂದ್ರೆ ಆದ್ರೂ ಕೈ ಕೊಡ್ತೈತೆ. ಬೇಕಾದಂಗ ವ್ಯವಸ್ಥಿತವಾಗಿ ಇಟ್ಕೊಂಡೇನಂದ್ರು ಕೂಡ ಅದ ನಿನಗೆ ಹೇಳ್ದಂಗ ನಿನಗೆ ಕೈ ಕೊಟ್ಟಿರ್ತೈತೆ. ಸ್ಥಿರವಾದದ್ದಲ್ಲ, ಅಸ್ಥಿರವಾದದ್ದದ ಅನ್ನೋದನ್ನು ಯಾವಾಗಲೂ ನೆನಪಿಡ. ಅದೇ ಅಸ್ಥಿರವಾದದ್ದು ಯಾವುದು ಇದೆ, ಅದ ನಿನ್ನ ಸ್ವರೂಪ. ಅದ್ರ ಕಡೆ ಲಕ್ಷ ಕೊಡು. ಈ ಶರೀರ ಅಸ್ಥಿರವಾದದ್ದು, ನಂಬಬೇಡದನ. ಶರೀರಾದಿಗಳನ್ನು ನಂಬಕ್ ಹೋಗ್ಬೇಡ, ನಿಮ್ಮ ಇರುವನ್ನು ನಂಬು. ಅವು ಶರೀರ ಇಲ್ಲೇ ಇರಾಕ್ ಬರ್ತೈತೆ, ನಮಗೆ ಅವಶ್ಯಕತೆ ಇಲ್ಲ. ನಮ್ಗೆ ಹೋದ್ರೆ ಹೋಗ್ಲಿ, ಇರುವ ಅಂದ ಇರ್ತೈತಲ್ಲ, ಅದ್ರ ಕಡೆ ಲಕ್ಷ ಕೊಡು. ಇರುವಿನ ಕಡೆ ಲಕ್ಷ ಕೊಡಕ್ಕಲ್ಲಿ, ಈ ತೋರ್ಕಿ ಕಡೆ ಲಕ್ಷ ಕೊಡಕ್ ಹೋಗ್ಬೇಡ. ಇವೆಲ್ಲ ಇದರ ತೋರ್ಕಿ ನಾಮರೂಪಗಳೆಲ್ಲ ತೋರ್ಕಿ, ಇವೆಲ್ಲ ತೋರ್ಕಿಗೆ ಸಂಬಂಧಪಟ್ಟ. ಇದನ್ನ ಮೋಹಕ್ಕೆ ಬಿದ್ದು ಹಿಂಗೆ ಇಟ್ಕೋಬೇಕು. ಇವು ನಾಮರೂಪಗಳು ಇದಕ್ಕಿದ್ದಂಗೆ ಇರ್ತಾವನು, ವಿಕಾರ ಆಗಿ ನಾಶ ಆಗಿ ಹೋಗ್ತಾವ. ಏನ್ ಅದಕ್ಕೆ ಅದನ್ನು ಅವಲಂಬನ ಮಾಡಕ್ ಹೋಗೋಣ. ನೆಚ್ಚದಿರುವುದನ್ನು ನಂಬದಿರುವ ಅಂದರ್ ಅಸ್ಥಿರವಾದದ್ದನ್ನು ನಂಬಕ್ ಹೋಗೋಣ ಅಂತ. ಯಾವ್ದು ಸ್ಥಿರವಾಗಿ ಇದಕ್ಕಿದ್ದಂಗೆ ಇರ್ತೈತಿ ಅದರ ಕಡೆ ಲಕ್ ಕೊಡು, ಅದ್ರ ಮ್ಯಾಗೆ ನಂಬಿಗಿಡು ಅಂತೇಳಿ. ನಮ್ಮನ್ನ ನಾವು ನಂಬಿಲ್ಲ, ಸ್ಥಿರವಾಗಿರುವಂಥ ವಸ್ತುನ ನಾವು ಅದೇವಿ, ಹೌದಿಲ್ಲ? ನಮ್ಮಿಂದ ಅರಿಸ್ಕೊಳ್ಳುವಂಥ ವಸ್ತುಗಳು ಏನದಾವಲ್ಲ, ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಇವೆಲ್ಲ ಅಸ್ಥಿರವಾದವುಗಳು. ನಂಬಬೇಡ. ನಿನ್ನಲ್ಲಿ ತೋರಿ ನಿನ್ನಲ್ಲಿ ಅಡಗ್ತಾವು. ಅವೆಲ್ಲದಕ್ಕೂ ಸಾಕ್ಷಿಯಾಗಿದ್ದಂಥ ಅರು ಆನಂದ ಸ್ವರೂಪ ಇದೆ, ಅದನ್ನು ನಂಬುವಂತ. ಅಲ್ಲೇ ವಿಶ್ವಾಸ ಇರಲಿ. ಈ ತೋರಿದಕ್ಕೆ ಒಳಗೆ ವಿಶ್ವಾಸ ಬೇಡ, ನಮ್ಗೆ ನಂಬಬೇಡ. ಏನು ಭರೋಸೆ ಐತಿ? ನಾಳೆ ಮಠ ಬದುಕ್ತೇನೆ ನಾನು, ಮನೆಗೆ ಹೋಗೋ ಮಠ ಏನು ಭರೋಸೆ ಐತಿ? ಐತೇನ? ಮನೆಗೆ ಹೋಗುತ್ತೆ ಅಲ್ಲಿ ಮಠ ಬದುಕ್ತೇನೆ ಅನ್ನೋದು ಸಹಿತ ಭರೋಸೆ ಇಲ್ಲ. ಯಾವ ಹೊತ್ನಾಗ ಹೋಗತ್ತೀವಿ? ದಾರ್ಯಾಗ ಹೋದ್ರು ಹೋತೆ ಏನ್? ನಾವು ಶಾಸ್ತ್ರದ ಅಭ್ಯಾಸ ಮಾಡ್ತೇವಿ, ವೇದಾಂತದೊಳಗ ಅದೇವಿ ಅನ್ನೋರಿಗೆ ಹತ್ತತ್ತೇನ್ರಿ ಇದು? ಯಾಕ್ರಿ? ಭಾಳ ಕಠಿಣ ಅದ, ಹತ್ತುದಿಲ್ಲ ಅದು. ಬರೀ ಹೇಳಾಕ್ ಕಲ್ತಿ, ಓದಾಕ್ ಕಲ್ತಿ, ಬರ್ಯಾಕ್ ಕಲ್ತಿ, ಅದನ್ನ ಅನುಭವ ತಗೊಂಡು ಇರಾಕ್ ಕಲ್ತೇನೆ. ಈ ಪ್ರಪಂಚವೆಲ್ಲ ಬಯಲಾಗುವುದಿದ್ದು, ಇದಕ್ಕಾಗಿ ದುಡಿಯುವುದೆಲ್ಲ ನಿಷ್ಫಲ ಅದ. ಇದರ ಸಂಬಂಧ ಏನು ಪ್ರಯತ್ನ ಮಾಡೋದೆಲ್ಲ ವ್ಯರ್ಥ. ಈ ಅನಿತ್ಯವಾದಂತಹ ವಿಷಯ ವಸ್ತುಗಳ ಪ್ರಾಪ್ತಿಗಾಗಿ ಮಾಡುವಂತಹ ಪ್ರಯತ್ನ ಏನದಲ್ಲ, ಎಲ್ಲ ವ್ಯರ್ಥನೇನ. ಮುಕ್ತಿ ಹೊಂದಬೇಕನ್ನುವಂತ ಇಚ್ಛಾ, ಮುಮುಕ್ಷತ್ವ ಯಾರಿಗಿದೆ ಹೇಳ್ರಿ? ಬಂಧನದ ಬಿಡುಗಡೆಗೆ ಪ್ರಯತ್ನ ಮಾಡವ ಅವ ಮುಮುಕ್ಷು ಅಂತ. ಏನ್ ಎಲ್ಲಿದ್ದಾರೆ? ಸಿಗುದು ಬಹಳ ದುರ್ಲಭ. ಮುಮುಕ್ಷತ್ವ ಬರುದು ಬಹಳ ದುರ್ಲಭ. ಏನ್
ಹೀನ ಗುಣಗಳನ್ನು ತ್ಯಜಿಸಿ ಸಂತರ ಸಂಗತಿ ಹಿಡಿದನೆಂದರೆ ಅವನಿಗೇ ಸಾಧಕನೆನ್ನಬೇಕು. ಹೌದು, ಅವನು ಹೊಸ ಮನುಷ್ಯ ಆದವ. ಮತ್ತು ಮೊದಲಿಂದ ಎಲ್ಲ ಕೈ ಬಿಟ್ಟು ಇದ್ರೊಳಗೆ ಕಾಲು ಕಳೆದಪ್ಪ, ಲಾಭ ಇಲ್ಲದ್ರಾಗ ಅಂತ ಹೇಳೋದು. ಇರುವಿನ ಅನುಸಂಧಾನ ಬಗ್ಗೆ ಹೇಳೋದು ಕೇಳೋದು ನಿತ್ಯ ಅಭ್ಯಾಸದಾಗ ತೊಡಗಿ ನಾವು ನಿಜವಾದ ಸಾಧಕ. ಎಲ್ಲಿ ಹೋದ್ರೂ ಹೊರಗಿನ ಆಡಂಬರನ ನಡೆದದು. ಮಹಾತ್ಮರ ಹೆಸರಿನ ಮ್ಯಾಗ ಏನು ನಡೆದೈತೆ? ಆಡಂಬರನ ಆಗೋದಿಲ್ಲ. ಸಾಧಕನು ಶ್ರವಣ ಮಾಡಿದ ವಿಷಯವನ್ನು ಮನನ ಮಾಡಿ ವಿಷಯದ ಗೂಢವನ್ನು ತಿಳಿದುಕೊಳ್ಳುತ್ತಾನೆ. ನಿನ್ನ ಸ್ವರೂಪದ ಕಡೆ ನೀ ಲಕ್ಕ ಕೊಟ್ಟಿ ಅಂತಂದ್ರೆ ನಿನ್ನ ಪೂಜಾ ಹೋಮ ಜಪ ತಪ ಎಲ್ಲ ತನ್ನಿಂದ ತಾನ ಕೈ ಬಿಟ್ಟು ಹೋಗ್ತಾವ. ಇರುವಿನ ಕಡೆ ಲಕ್ಕ ಕೊಡಾಕೈತೆ ಅಂದ್ರೆ ಹೊರಗಿನ ಕರ್ಮಗಳೆಲ್ಲ ತಾನ ಬಂದ ಸ್ಥಗಿತ ಆಗಿಬಿಡ್ತಾವೆಲ್ಲ. ಎಲ್ಲರೂ ಮಾಡೋದೆಲ್ಲ ಎದರ ಸಂಬಂಧ? ಹೊಟ್ಟಿಗಾಗಿ, ಬಟ್ಟಿಗಾಗಿ, ಕಡೆಗೆ ಕಾಮನ ಕಟ್ಟಿಗಾಗಿ ಅಂತ. ಇದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿರಿ. ಹೊಟ್ಟಿ ತುಂಬಿಸ್ಕೊಳಕ್ ಆಕೈತೇನೆ? ಹೊಟ್ಟಿ ತುಂಬಿ ಶರೀರ ಬಿಟ್ಟವ್ರು ಯಾರ್ದ? ಪೋಷಾಕು ಅರಿವಿ ಅಂಚಡಿ ಅಗದಿ ಯಾಕ್ರಿ ನಮೂನಿ ಡ್ರೆಸ್ ಮಾಡಿದ್ರೆ ನಿನ್ನ ಸಮಾಧಾನ ಶಾಂತಿ ಸಿಗ್ತೈತಿ? ಎಂಥ ಪೋಷಾಕ್ ಮಾಡಿದ್ರೆ ನಿನಗೆ ನೆಮ್ಮದಿ ಸಿಗ್ತೈತಿ? ಮತ್ತೊಂದು ಬೇರೆ ನೋಡಿದೆ ಅಂದ್ರೆ ಅದ್ರಂಗೆ ಮಾಡ್ಬೇಕನ್ನೋಂಗೈತಿ. ಅದಿಲ್ಲ, ನಾನು ಅಂಥದ್ದು ತಗೋಬೇಕನ್ನು ಮನುಷ್ಯನ ಸ್ವಭಾವ ಅದ. ಅದಿಲ್ಲ, ಹೆಣ್ಣಿರ್ಲಿ ಗಂಡಿರ್ಲಿ ಅದನ್ನು ನೋಡ್ತಿರ್ತಾರ ಅವರು. ಆಭರಣಾತಿ, ಶರೀರದ ಇವು ವಸ್ತ್ರಗಳ ಇವು ವಿನ್ಯಾಸ ಇವನ್ನೆಲ್ಲ ನೋಡೋದು. ನಾನು ಹಂಗೆ ಮಾಡ್ಕೋಬೇಕು. ಅದಿಲ್ಲ, ಅಂಥವನ್ನೆಲ್ಲ ಮಾಡೋದ್ರಿಂದ ನಿನಗೆ ಸಮಾಧಾನ ಶಾಂತಿ ಸಿಕ್ಕಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರು. ಸಿಕ್ಕೈತೇನ ಅದನ್ನು ಮಾಡೋದ್ರಿಂದ? ಈ ಶರೀರ ತಿದ್ದಾಡೋದು ತೀಡ್ಯಾಡೋದು ನಡೆಸಿ ಇದನ್ನ ಹಂಗಾರೆ ಎಲ್ಲರೂ ಹೊಂದಿ ಬಿಟ್ಟಾರೆ. ಇದನ್ನ ಎಂದು ತಿದ್ದಾಕಾಗುದಿಲ್ರಿ. ಇದು ಬೇಕಾದಂಗೆ ಇದನ್ನ ತೀಡ್ಯಾಡೋದು ಮಾಡಿದ್ರು ಮತ್ತು ಅಸ್ತವ್ಯಸ್ತ ಆಗ್ಬಿಡ. ಅದಕ್ಕೆ ಮಹತ್ವ ಕೊಡಕ್ಕೆ ಹೋಗೋದು ಹೆಚ್ಚು. ಶರೀರ ಆರೋಗ್ಯವಾಗಿರುವ ಸಂಬಂಧ ಏನು ಪ್ರಯತ್ನ ಮಾಡೋದು ಅಷ್ಟೇ. ಸ್ವಚ್ಛತಾ ಇಟ್ಕೊಂಡು ಯಾಕ್ರಿ ಶುಭ್ರವಾದ ಬಟ್ಟೆ, ಎಂಥದ ಬಟ್ಟೆ ಇರಲಿ ಅದಕ್ಕೆ ಅಂಥದ್ದು ಬೇಕು ಇಂಥದ್ದು ಬೇಕು ಅಂತ ಸ್ವಚ್ಛತಾದ ಬಗ್ಗೆ ಗಮನ ಕೊಡಿ. ಶರೀರ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ದೃಷ್ಟಿಯಿಂದ ನಾವು ಬಟ್ಟೆ ಹಾಕೋದಿಲ್ಲ, ಚಂದ ಕಾಣಬೇಕಂತ ಹಾಕ್ತೀವಿ. ಚಂದವಾದ ಬಟ್ಟೆಗಳನ್ನು ತಗೋಬೇಕು ಅನ್ನೋ ಅಪೇಕ್ಷೆ ಅದಕ್ಕೆ. ಒಬ್ಬರು ನೋಡಿದ ನಾನು ಚಂದ ಅದನ್ನಂತ ಎಲ್ಲಿ ತಗೊಂಡಿದ್ದನ್ನು ಕೇಳ್ತಾವ. ನಾನು ಅದನ್ನು ತಗೋಬೇಕು. ಆಭರಣ ನೋಡಿದ್ರೆ ನಾನು ಅಂತದ ತಗೋಬೇಕು. ಸ್ವಭಾವ ಅದು, ಎಲ್ಲರೂ ಸ್ವಭಾವ ಚಂದ ತಗೋಕೈತಿ ಮನುಷ್ಯ. ಸಮಾಧಾನ ಆಗೋದಿಲ್ಲ ಅವಂಗ. ನನಗಿಂತ ಚಲೋದ ಯಾರು ಹಾಕೊಂಡ್ಬಂದ್ರ ಅಂದ್ರೆ ಅದು ನೆಮ್ಮದಿ ಓದ್ಪ ಹೌದಿಲ್ಲ? ನೆಮ್ಮದಿನ ಕಳ್ಕೊತೈತೆ ಅದು. ನಾನೇ ಚಲೋ ಕಾಣಬೇಕು, ನನ್ನಂಗ ನಾನೇ ಎದ್ದು ಕಾಣಬೇಕು. ಪ್ರತಿಯೊಬ್ಬರಿಗೆ ಅದೊಂದು ಹುಚ್ಚು, ಹೌದಿಲ್ಲ? ಆ ಶರೀರ ಚಂದ ತೀಡ್ಯಾಡೋದು ಮಾಡಕ್ ಹೋಗ್ಬಿಡ. ಹೆಚ್ಚಿಗೆ ಕುಟ್ರಿ ಕೊಡುವ ಯಾಕೆ ಗುದ್ದಾಡ್ತೀವಿ? ಹೆಚ್ಚಿಗೆ ಕೊಟ್ರಿ ಇದು ಮಲಬೆರಡರ ಬೆಸಿಗೆ. ಇದನ್ನ ತಿದ್ದಾಡಿ ಯಾರ ಸುಖ ಹೊಂದ್ಯಾರ? ಮಹಾತ್ಮರು ತಿದ್ದ ಕಟ್ಟಾಡಿದ. ಶರೀರ ತಿದ್ದ ಕಟ್ಟಾಡವ ಸಾಧಕನ ಅಲ್ಲ ಅವ. ಅದನ್ನು ತಿದ್ದುವುದು ತೀಡುವುದು ಮಾಡ್ಕೊಂಡು ಅದಕ್ಕೆ ಯಾಕೆ ಅಷ್ಟು ಮಹತ್ವ ಕೊಟ್ಟಿವಿ? ಶರೀರ ಆರೋಗ್ಯಕರ ಆಗುವಂಗ ಅದನ್ನು ಸ್ವಚ್ಛತಾ ಇಟ್ಕೋ. ಅದಕ್ಕೆ ಸರಿ ಅನ್ನ ನೀರು ಹಾಕ, ನಿನ್ನ ಕೆಲಸ ಮಾಡ್ಕೋ. ಮಂದಿಗೆ ಚಂದ ಕಾಣ್ಬೇಕನ್ನೋದು ಏನು ಮಾಡೋ? ಚಂದ ಕಾಣ ಮೋಸ ಅದು ಒಂದು. ಅವ್ರಿಗೆ ಚಂದ ಕಾಣೋದು, ಚಂದ ಕಂಡು ಏನು ಮಾಡೋ? ಚಂದ ನಿನ್ನೊಳಗೈತಿ. ಹಸಿಗೇಡಿ ತಂದ ಮುಡಿಯಾಗಿಟ್ರು ಅಧ್ಯಾತ್ಮದೊಳಗಿರ್ತದೆ. ಇಲ್ಲಿ ಚಂದಾಚಾಯ ಮಾಡ್ಕೊಂಡು ಬಂದು ಕುಂತ್ರಿ ಯಾರು ನೋಡ್ಬೇಕು ನಿನ್ನ ಇಲ್ಲಿ?
ಅಂಥವೆಲ್ಲ ಬಿಡಬೇಕಾಗತ್ತೆ. ಇದ್ರ ಕಡೆ ಲಕ್ ಕೊಟ್ಟೆ ಅಂದ್ರೆ ನೀನು, ಹೌದಿಲ್ಲ? ರಂಜನಾದ ಕಡೆ ಲಕ್ ಕೊಟ್ಟೆ ಅಂದ್ರೆ ಇದು ನಿನಗೆ ಹತ್ತದ ಇಲ್ಲ. ತಿದ್ದಾಡೋದು ತಿಡ್ಯಾಡೋದು ಮಾಡೋದು ಹತ್ತದಿಲ್ಲ. ಹೇಳೋದು ಕೇಳೋದು ಎಲ್ಲ ಮಾಡ್ತೀವಿ, ಮತ್ತೆ ತಿದ್ದಾಡಕ್ಕೆ ನಿಂದಿರ್ತೇವೆ, ಹೌದಿಲ್ಲ? ಮತ್ತೆ ಕನ್ನಡಿ ಮುಂದೆ ನಿಂತು ತಿದ್ದಾಡಕ್ಕೆ ಬೇಕು. ಹಾಂ, ಎಷ್ಟು ಸಲ ಹಣಿಕೆ ಆಗ್ತಿ ಕನ್ನಡಿಗೆ ಹೋಗಿ ಹೋಗಿ ಮತ್ತು ಅಲ್ಲಿಗೆ ಹೋಗಿ. ಯಾಕ್ರಿ? ನಿನ್ನ ಕಡೆ ಲಕ್ ಕೊಡು, ಆ ಹೆಣದ ಕಡೆ ಲಕ್ ಕೊಟ್ಟು ಏನು ಮಾಡವ? ಹೆಣ ಎಷ್ಟು ತಿದ್ದಿರ ಏನು ಮತ್ತು ತನ್ನ ಚಾಳಿ ಬಿಡುದಿಲ್ಲ ಅದು. ಹಾಂ, ಮಹಾತ್ಮರ ಅದಾರಲ್ಲಿ ಏನು ಮಾಡಿದ್ರು? ತಮ್ಮನ್ನು ತಾವು ತಿದ್ಕೊಂಡ್ರು ಏನು ಈ ಶರೀರ ತಿದ್ದಕ್ಕೆ ಅಡ್ಡಾಡಿದ್ರು ಅವರು? ಹ್ಞೂ, ಬೇಕಾದಂಗೆ ಇದನ್ನು ವ್ಯವಸ್ಥಿತವಾಗಿ ಇಟ್ಟರು ಅದು ತನ್ನ ಈ ಕೆಲಸ ತಾವು ವಿಕಾರ ಆಗೋದು ಬಿಡುದಿಲ್ಲ, ನಾಶ ಆಗೋದು ಬಿಡುದಿಲ್ಲ. ಏ ಈಗಿನ ಕಾಲದಲ್ಲಿ ನಿಜವಾದ ಸಾಧು ಸಂತರು ಸಿಗುವುದು ಬಹಳ ದುರ್ಲಭ. ಹೀನ ಗುಣಗಳನ್ನೆಲ್ಲ ತ್ಯಾಗ ಮಾಡಿ ಸಂತರ ಸಂಗತಿ ಹಿಡಿದಾಗ ಅವಾಗ ಸಾಧಕ ಅಂತಾರ. ಸಂತರ ಅಂದ್ರೆ ಯಾರು? ಸಂತ ಅಂದ್ರೆ ಯಾರಿಗೆ ಅಂತಾರ? ಕೊಳ್ಳಾಗ ಮಣಿ ಹಾಕೊಂಡವಲ್ಲ, ಯಾಕ್ರಿ? ಸೋಗ ಹಾಕೊಂಡವಲ್ಲ. ತನ್ನ ಕಲ್ಯಾಣದೊಳಗೆ ತನ್ನ ಕಲ್ಯಾಣಕ್ಕಾಗಿ ತಾ ಪ್ರಯತ್ನ ಮಾಡವ, ಹೌದಿಲ್ಲ? ತಾನೂ ಆ ಸ್ಥಿತಿಯನ್ನು ಹೊಂದಿ ಇನ್ನುಳಿದವ್ರಿಗೆ ಅದನ್ನು ಮಾರ್ಗದರ್ಶನ ಮಾಡವ, ಅವ ಸಂತ. ಏನ್ ಈ ಯಾವುದೇ ಜಗತ್ತಿನ ವಸ್ತುಗಳಿಗೆ ಅಪೇಕ್ಷೆ ಮಾಡಲಿ ಇದ್ದವ ಅವ ಸಂತ ಅಂತ. ಏನ್ ಯಾವ ಅಪೇಕ್ಷೆನ ಇರೋದು ಜಗತ್ತಿನಿಂದ ಏನಾರು ಹೊಂದಬೇಕನ್ನೋ ಅಪೇಕ್ಷೆ ಇಲ್ಲದವ ಅವ ಸಂತ. ಅವ ನೆಮ್ಮದಿಯಿಂದ ಇರ್ತಾನೆ. ಈ ತೋರಿಕೆ ಒಳಗೆ ನಂದು ಏನೂ ಬೇಡ ಇದು ಅವಶ್ಯಕತೆ ಇಲ್ಲ ನನಗೆ. ಒಂದು ಕಾಲದಾಗ ಇತ್ತದ ಅಜ್ಞಾನದೊಳಗೆ, ಅದು ಬೇಕು ಇದು ಬೇಕು ಅಂತಿತ್ತು, ಈಗ ಹೋತದಂತ ರಮಣ ಮಹರ್ಷಿಗಳು ಹೇಳ್ಯಾರ. ಈಗ ಹೋತದು ಅಂತ. ಏನಾದ್ರು ತಿನ್ನುವುದ್ರಾಗ ಆಸಕ್ತಿ ಇಲ್ಲ, ನೋಡೋದ್ರಾಗಿಲ್ಲ, ಮೋಶ ನೋಡೋದ್ರೊಳಗಿಲ್ಲ. ಆಸಕ್ತಿ ಹೋಗೋ ಮಟ ನಮ್ಮ ದುಃಖ ಹೋಗುದಿಲ್ಲ. ವಿಷಯೇಂದ್ರ ಸಂಪರ್ಕ ಭೋಗದಲ್ಲಿ ಆಸಕ್ತಿ ಯಾವಾಗ ಕಡಿಮೆ ಆಕ್ಕೊಂತ ಹೋಗ್ತೈತಿ, ಯಾವಾಗ ನಿನಗೆ ಇದು ದಾರಿ ಸಿಗ್ತೈತಿ. ಅದನ್ನು ಮಾಡಬೇಕು ಇದನ್ನು ಮಾಡಬೇಕು, ಇನ್ನ ತಿದ್ದಾಡೋದ್ರೊಳಗೆ ಹೊಂಟೆ ಅಂದ್ರೆ ನಿನಗೆ ಎಂದು ಹೋಗ್ತದೆ. ಎಳೆಯಲ್ಲ ಅದ್ರಾಗ ಕಳೆದು ಬಿಡ್ತೀನಿ, ಅದಿಲ್ಲ? ಮಾಡಬೇಕಪ್ಪ ಇಸ್ತ್ರಿ ಹಂಗೆ ಹಾಕ್ಕೊಂಡು ಹಂಗೆ ಹೋಗೋದಪ್ಪ. ರೂಢಿ ಬಿತ್ತಂದ್ರೆ ನಾವು ಇಸ್ತ್ರಿ ಮಾಡ್ಕೊಂಡಾಗ ಬರೋಬ್ಬರಿ ಆಗೋದ್ರಿ ಅವಂಗ. ಒಂದಿಟ್ಟು ಮುದಿಡಿ ಅರಿವಿ ಹಾಕೊಳಕ್ ಮನಸ್ಸು ಆಗೋಲ್ಲ ಅವಂಗ, ಆಗೋದಿಲ್ಲ. ಯಾಕ್ರಿ? ಅವ್ ಏನಿಲ್ಲ ಹಗೋ ಮರ ನಡಿಯತ್ತಾಗಂತ, ಅದಿಲ್ಲ? ಎದಕ್ ಬೇಕಾಗೈತೆ ಅವಂಗಂತ ಅದ್ರ ಕಡೆ ಗಮನ ಕೊಡೋದಿಲ್ಲ ನಾವು. ವೇಷಭೂಷಣಗಳ ಕಡೆ ಗಮನ ಕೊಡೋದು ನಾವು. ನೀವು ಅಗದಿ ಟಿಪ್ ಟಾಪ್ ಆಗಿ ಕನ್ನಡ ನೋಡ್ಕೊಂಡಾಗ ಮುಂದೆ ಹೆಜ್ಜೆ ನಾವು, ಹೌದಿಲ್ಲ? ಹೊರಗೆ ಬರ್ಬೇಕಾದ್ರೆ ಒಳ್ಳೆ ಅದನ್ನ ನೋಡೋದು ಇದನ್ನು ಮಾಡೋದು ಅದು ಚಂದ. ಅದಕ್ಕೆಲ್ಲ ಹಾಸಿಗೆ ಟೊಕ್ಕಿ ಅದಕ್ಕೆ ಚಂದ ಶರೀರ ಚಂದ ಮಾಡ್ಕೊಂತ ಕುಂತ ಹೆಣ ಚಂದ ಮಾಡವಂತ ಚಂದ ನಿನ್ನೊಳಗದ. ನೀನಿದ್ದಾಗಿದ್ದು ಚಂದ, ನೀನು ಇರ್ಲಿಲ್ಲ ಅಂದ್ರೆ ಇದನ್ನ ಎಷ್ಟು ಶೃಂಗಾರ ಮಾಡಿದ್ರೆ ಏನಾಗ್ಬೇಕು? ಸುಂದರವಾದ ವಸ್ತು ನೀನ ಅದಿ. ನೀ ಅನ್ಯವಾಗಿ ಅದ ಈ ಸುಂದರ ಐತೆ, ಆ ಶರೀರ ಸುಂದರ ಮಾಡಕ್ ಹೊಂಟಿ. ಎಲ್ಲಿ ಹೋದರೂ ಹೊರಗಿನ ರಂಜನಾನ ನಡೆದದ ನೋಡ್ರಿ. ಏನ್ ಶ್ರವಣ ಮಾಡಿದ ಮ್ಯಾಗ ಆ ವಿಷಯವನ್ನು ಮನನ ಮಾಡಿ ಅದರ ಗೂಢವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಿನ್ನ ಸ್ವರೂಪವನ್ನು ನೀ ತಿಳ್ಕೊಳ್ಳಿಕ್ಕೆ ಹೊಂಟಿ ಅಂದ್ರೆ ನಿನ್ನ ಹೊರಗಿನ ಆಡಂಬರ ಪೂಜಾ ಹೋಮ ಜಪ ತಪ ಎಲ್ಲ ತನ್ನಿಂದ ಕೈ ಬಿಟ್ಟು ದೇವ್ರು ನಡ್ಕೋದು ದಿನರು ನಡ್ಕೋದು ಎಲ್ಲ ಹೋಗಿಬಿಡ್ತಾವ. ನೀನು ಅರ್ಧ ಕೆಲಸ ಆದಂಗ ನೋವು ನೀನು. ಇದನ್ನು ನಂಬಿ ಇದ್ರ ಕಡೆ ಎಲ್ಲ ಕೊಡಾಕೈತೆ ಅಂದ್ರೆ ತನ್ನಿಂದ ತಾನವೆಲ್ಲ ಹೊರಗಿನ ಎಲ್ಲ ಬಂದಾಗ್ಬಿಡ್ತಾವೆ. ಮಾಡೋರು ಮಾಡ್ಕೊಂತ ಹೋಗಲ್ಲ, ನಿನಗೆ ಅದಕ್ಕೆ ಬೇಕೈತೆ. ಅಜ್ಞಾನಿಗಳು ತಿಳಿದವ ಎಲ್ಲಿ ಹೋಗ್ಬೇಕು, ಏನು ಮಾಡುವ ಅವಶ್ಯಕತೆ, ಸುಮ್ಮನೆ ಇದ್ದದನ್ನ ಅನುಭವ ಮಾಡ್ಬೇಕು ನಮ್ಮನೊಳಗಿದ್ದ. ಏನ್ ನಮ್ಮ ಬಗ್ಗೆ ಇದ್ದ ಅಧ್ಯಾಸವನ್ನು ನಾವು ಕಳ್ಕೊಳಕ ಯಾರು ಎದಕ್ ಬೇಕಾಗೈತಿ ಹುಚ್ಚಪ್ಪ?
ಇನ್ನೊಬ್ಬರನ್ನ ಕೇಳ್ಬೇಕಾಗಿತ್ತು. ಕುರಿ ಕೇಳಿ ಸಾಂಬಾರ ಇದಾನ ಯಾಕ್ರಿ? ಇನ್ನೊಬ್ಬರನ್ನ ಕೇಳಿ ಅದನ್ನ ಹೊಂದಕ್ಕೆ ಬೇಕಾಗಿಲ್ಲ. ಸ್ವಂತ ನಮ್ಗೆ ಪ್ರಜ್ಞೆ ಬೇಕು, ಜಾಗೃತ ಆಗ್ಬೇಕು ನೋಡ್ರಿ. ಇನ್ನೊಬ್ರ ಹೇಳಿಕೆ ಕೇಳಿಕೆ ಮ್ಯಾಗ ಇದನ್ನ ಹೊಂದಕ್ಕೆ ಆಗೋದಿಲ್ಲ. ಸ್ವತಃ ನಾವು ಇದು ವಿಚಾರ ಮಾಡ್ಬೇಕು ಇದಕ್ಕೆ. ನಿದ್ದೆ ಬಂದ ಹೊತ್ನಾಗ ಯಾರನ್ನಾರ ಕೇಳ್ತೀನ? ಏನಾರ ಕೇಳಕ್ ಹೋಗ್ತೇನೆ ನಿದ್ದೆ ಬಂದಾಗ? ಹೋಗೋ ನೀನು ಅಂತಿ ಕೇಳಿ ನಿದ್ದೆ ಮಾಡ್ತೇನೆ. ಕನಸಿನ ಬಾಳೆ ಶುದ್ಧ ಸುಖ, ಕನಸಿನ ಬಾಳೆದಿಂದ ಸುಖ ಹೊಂದಬೇಕಂತ ಯಾರ ಇಚ್ಛಾ ಮಾಡ್ತೀರಿನ? ಹಂಗ ತಿಳಿದಾಮ ಈ ಎಚ್ಚರಿಕೆ ಬಾಳೆದಿಂದ ಸುಖ ಹೊಂದಬೇಕನ್ನೋ ಇಚ್ಛಾ ಇರುದಿಲ್ಲ ನಮ್ಗೆ. ಇದು ಕನಸಿನ ವ್ಯವಹಾರ. ಹೆಂಗ ನಡೀತಿದ್ರು ಹೆಂಗ್ ಬಿದ್ದಂಗ ಅನುಭವಿಸ್ತಿರ್ಲು ಕನಸು ವ್ಯವಹಾರ. ಹಂಗಿದು ಹೆಂಗ ಬಂತತಿ ಹೋಗ್ತೈತಿ, ಹಿಂಗ ಇರ್ತೈತಿ ಅಂತ ನೀ ತಿಳ್ಕೊಳಕ್ ಹೋಗ್ಬೇಡ. ಇದನ್ನ ಕ್ಷಣ ಕ್ಷಣಕ್ಕನ ಬದಲಾವಣೆ ಆಕೈತಿ ಎಚ್ಚರಿಕೆ ವ್ಯವಹಾರ. ಹಂಗಾಗಿದ್ರೆ ಚಲೋ ಆಕಿತ್ತು, ಹಿಂಗಾಗಿದ್ರೆ ಚಲೋ ಆಕಿತ್ತು. ಏನಾಗಿ ಹೋತಪ್ಪ, ಏನ್ ಆಗ್ಬೇಕಾಗಿತ್ತು ಅದ ಆಗೈತಿ, ಆಗಬಾರ್ದಾಗಿಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡಕ್ ಹಿಂದನೊಂದನು ನೆನೆಯುವನಲ್ಲ, ಕಳೆದುದನೊಂದನು ನೆನೆಯುವನಲ್ಲ, ಇಲ್ಲದನೊಂದನು ಬಯಸುವನಲ್ಲ. ಹಂಗಾಗಿದ್ರೆ ಚಲೋ ಆಕಿತ್ತು. ಇದೇ ಗೆಣಿಕೆ ಹಾಕುವಂತ ನೀನು ವೇಳೆ ಎಲ್ಲ ಕಳಿಬೇಡ. ಏನಾಗ್ಬೇಕಾಗೈತಿ ಅದಾಗೈತಿ, ಆಗಬಾರದ್ದಾಗಿಲ್ಲ. ನೀನು ಇರುವಿನ ಕಡೆಲ್ಲ ಕೊಟ್ಟು ಅದ್ರ ಲಾಭವನ್ನು ಮಾಡ್ಕೊ. ಏನೇನೋ ಅಕ್ಕಿದ್ನಿಪ್ಪ, ನಾನು ತಪ್ಪು ಮಾಡೀನಿ ಅಂತ ಸುಮ್ಮನೆ ಅದ್ರಾಗ ವ್ಯರ್ಥ ಕಳೆದು ಹೋದ ಇದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ಆಗಿ ಹೋಗೈತಿ ಅದ್ರ ಅಲ್ಲ ವ್ಯರ್ಥನೆ, ಅದ್ರ ಬಗ್ಗೆ ಎಲ್ಲ ಮಾಡೋದಿಲ್ಲ. ಇನ್ನು ಇದನ್ನ ಹೆಂಗ್ ಉಪಯೋಗ ಮಾಡ್ಕೋಬೇಕು ಅನ್ನೋದಿಲ್ಲ ತಿಳ್ಕೊ. ಇಷ್ಟು ದಿನ ಅದದ್ದಾಗಿ ಹೋತು, ಇನ್ನು ಮ್ಯಾಗಾರ ಹೆಂಗ್ ಮಾಡ್ಕೋಬೇಕಪ್ಪ ಇದ್ರ ಲಾಭ, ಮನುಷ್ಯನ ಜನ್ಮದ ಲಾಭ ಅನ್ನೋದನ್ನ ತಿಳ್ಕೊಂಡು ನಿನಗ ದೊಡ್ಡ ಲಾಭ ಅದ. ತಿಳ್ಕೊಳ್ಳಿಲ್ಲ ಅಂದ್ರೆ ನಿನಗ ಹಾನಿ ನೋಡಿ. ಒಂದೊಂದು ಅಮೂಲ್ಯವಾದಂಥ ಕ್ಷಣಗಳದಾವ ನಮ್ಮ ಅಂತ್ಯಕಾಲಕ್ಕೆ. ಎಂತೆಂಥ ಸಂಸ್ಕಾರ ಮಾಡ್ಕೋತಿ ಅಂತಂತ ಜನ್ಮ ನಿನಗೆ ಬರ್ತೈತೆ ನೋಡಿ. ಇಂಥ ಇದ್ರೊಳಗೆ ತೊಳಗಿ ಇದ ಸಂಸ್ಕಾರ ಮಾಡ್ಕೊಂಡ್ರೆ ಉತ್ತರ ಜನ್ಮ ಬರ್ತದೆ. ಇಲ್ಲ ಅಂದ್ರೆ ಹೀನ ಸಂಸ್ಕಾರದೊಳಗೆ ಮತ್ತು ಜಡಬುದ್ಧಿ ಜಡಸಂಗದಾಗ ಬೆರ್ತಂದ್ರೆ ಮತ್ತು ಹೀನ ಸ್ಥಿತಿ ಬರ್ತದೆ ನೋಡ್ರಿ. ನೋಡ್ರಿಪ್ಪ, ಎಲ್ಲ ಬಿಚ್ಚಿಟ್ಟದ್ ನಿಮ್ಮ ಮುಂದೆ, ಬೇಕಾದ್ ಮಾಡ್ಕೋದು ನಿಮ್ಮ ಕೆಲಸ, ನಿಮ್ಮ ಕೈ ಒಳಗೈತಿ. ಎಲ್ಲ ಮಾಹಿತಿ ಹೇಳಿದ್ದಾಗೈತಿ. ಬೇಕಾರೆ ಬೆನ್ನಿ ತಿಂದು ನಕ್ಕೊಂತ ಇರಿಲ್ಲ, ಎಣ್ಣೆ ಹಚ್ಕೊಂಡು ಹೋಗುವಂತ ಹೋಗ್ರಿ ಅಂದ್ರೆ ಎಲ್ಲ ಬಿಚ್ಚಿಟ್ಟೈತಿ ನಿಮ್ಮ ಮುಂದೆ ಇಟ್ಟೈತಿ. ಅದ್ರಿಗೆ ನೀವು ಮಾಡ್ಕೊಂಡು ನಿಮ್ಮ ಕೆಲಸ. ಬಿಡೋಣ್ರಿ. ತಡವಾಡ ಕಾರ್ಯಕ್ರಮ ಇವತ್ತ ಕಡೆ ಯಾರು ಇವತ್ತ ಕಡೆ ನಾಳೆ ಮುಂಜಾನೆ ಹೋಗಿ ಬಿಡ್ತಾರ. ನಾಳೆ ಸಂಜೆ ಮುಂದೆ